ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದ ವಿಭಾಗ ಆಗಿರ್ತಕ್ಕಂಥ ವ್ಯವಹಾರ ಅಧ್ಯಯನದಲ್ಲಿ ಮೊದಲನೇ ಅಧ್ಯಾಯ ವಾಣಿಜ್ಯ ಅಧ್ಯಯನದ ಘಟಕಗಳು ಈ ಪಾಠವನ್ನು ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈಗಾಗಲೇ ಗೊತ್ತಿದೆ, ಸಮಾಜ ವಿಜ್ಞಾನವನ್ನು 6 ಘಟಕ ಮಾಡ್ತೀವಿ, 6 ವಿಭಾಗ ಮಾಡ್ತಾ ಇದ್ದೀವಿ. ಆ 6 ವಿಭಾಗದಲ್ಲಿ ಹೊಸ ಸೇರ್ಪಡೆ ಇತ್ತೀಚಿನ ವರ್ಷಗಳಲ್ಲಾಗಿದೆ. ನಾವೆಲ್ಲ ಓದ್ಬೇಕಾದ್ರೆ ವ್ಯವಹಾರ ಅಧ್ಯಯನ ಅಂತ ಇರಲಿಲ್ಲ, ಅದನ್ನ ಅರ್ಥಶಾಸ್ತ್ರದಲ್ಲೇ ಓದ್ತಾ ಇದ್ವಿ. ಆದ್ರೆ ಈಗ ಅರ್ಥಶಾಸ್ತ್ರನೇ ಬೇರೆ, ವ್ಯವಹಾರ ಅಧ್ಯಯನನೇ ಬೇರೆ ಅಂತ 2 ಭಾಗ ಮಾಡಿದ್ದಾರೆ. ಸೊ ವ್ಯವಹಾರ ಅಧ್ಯಯನ ಈ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಗಿ ರೂಪುಗೊಂಡಿರ್ತಕ್ಕಂಥದ್ದನ್ನ ನಾವು ವ್ಯವಹಾರ ಅಧ್ಯಯನದಲ್ಲಿ ಇವತ್ತಿನ ತರಗತಿಯಲ್ಲಿ ವಾಣಿಜ್ಯ ಅಧ್ಯಯನದ ಘಟಕಗಳು ಮೊದಲನೇ ಘಟಕವನ್ನ ತಿಳಿಯಲಿಕ್ಕೆ ಹೊರಟು. ಸರಿ, ಹಾಗಾದ್ರೆ ಈ ಘಟಕದಲ್ಲಿ, ಈ ಅಧ್ಯಾಯದಲ್ಲಿ ನಾವು ಯಾವ ಕಲಿಕಾಂಶಗಳನ್ನ, ಯಾವ ವಿಷಯಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ? ಕಲಿಕಾಂಶಗಳು ಯಾವುದು ಅಂದ್ರೆ, ಸೊ ವ್ಯವಹಾರ ಅಧ್ಯಯನ ಅಂತ ಬಂದ ತಕ್ಷಣ ಅದರ ಮೂಲಭೂತ ಅಂಶಗಳು ಅಂತಾನೆ ಕರೀತೀವಿ. ವ್ಯವಹಾರ ಅಧ್ಯಯನದ ಮೂಲಭೂತ ಅಂಶಗಳು ಯಾವುವು ಅಂತ ನೋಡಿದ್ರೆ ಈ ಆರ್ಥಿಕತೆ. ವ್ಯವಹಾರ ಅಧ್ಯಯನದಲ್ಲಿ ಓದೋದೇ ಆರ್ಥಿಕ ಚಟುವಟಿಕೆಗಳು. ಈ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ. ಆರ್ಥಿಕ ಚಟುವಟಿಕೆಗಳ ವಿಧಗಳು ಯಾವ್ಯಾವ? ರೈಟ್, ಆರ್ಥಿಕ ಚಟುವಟಿಕೆ ಅಂದ್ರೆ ಏನು, ಮೂಲಭೂತ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ, ಅದರ ವಿಧಗಳನ್ನ ತಿಳಿತೀವಿ. ಹಾಗೆ ಈ ವ್ಯವಹಾರ ಅಂತಕ್ಕಂಥದ್ದು ಹೇಗೆ ವಿಕಸನ ಹೊಂದಿತು, ವ್ಯವಹಾರ ಅಂತಕ್ಕಂಥದ್ದು ಆರಂಭದಲ್ಲಿ ಹೇಗಿತ್ತು, ಅಟ್ ಪ್ರೆಸೆಂಟ್ ಡೇಸ್, ಇಂದಿನ ದಿನಮಾನಗಳಲ್ಲಿ ವ್ಯವಹಾರ ಹೇಗಿದೆ, ಅದು ಹಂತ ಹಂತವಾಗಿ ಹೇಗೆ ಬೆಳೆದು ಬಂತು ಅನ್ನೋದನ್ನ ನಾವು ಅಭ್ಯಾಸ ಮಾಡ್ತೀವಿ. ವ್ಯವಹಾರದ ವಿಕಸನ, ಬೆಳೆದು ಬಂದ ಹಂತಗಳನ್ನ, 8 ಹಂತಗಳು ಬರುತ್ತೆ, ಆ ಹಂತಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹಾಗೆ ಆರ್ಥಿಕ ಚಟುವಟಿಕೆಯಲ್ಲಿ ಈ ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ ಅಂತ ಅಭ್ಯಾಸ ಮಾಡ್ತೀವಿ. ಸೊ ಕಾನ್ಸೆಪ್ಟ್ ನೋಡಿದ್ವಿ, ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ ಏನು, 2 ಬೇರೆ ಬೇರೆನಾ? ವ್ಯಾಪಾರ ವಾಣಿಜ್ಯ 2 ಒಂದೇನಾ, ಅಥವಾ ವ್ಯಾಪಾರ ವಾಣಿಜ್ಯ ಬೇರೆ ಬೇರೆ? ಹೇಗಿದೆ? ವ್ಯಾಪಾರ ಮತ್ತು ವಾಣಿಜ್ಯ 2 ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಹೇಗೆ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಸೊ ಅದ್ರ ಜೊತೆಗೆ 21ನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಹೇಗಿದೆ, ಆರಂಭದಲ್ಲಿ ಹೇಗಿತ್ತು, 21ನೇ ಶತಮಾನದಲ್ಲಿ ವಾಣಿಜ್ಯದ ಬೆಳವಣಿಗೆ ಹೇಗಿದೆ, ಅದರ ಪ್ರಾಮುಖ್ಯತೆ ಏನಾಗಿದೆ. ಸೊ ಇವೇ ಕಲಿಕಾಂಶಗಳನ್ನು ಕುರಿತು ಇವತ್ತಿನ ಅಧ್ಯಾಯ ವಾಣಿಜ್ಯ ಅಧ್ಯಯನದ ಘಟಕಗಳು ಪಾಠದಲ್ಲಿ ಒಂದೊಂದಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಶುರು ಮಾಡಬೇಡ. ಆರ್ಥಿಕ ಚಟುವಟಿಕೆ ಅಂದ್ರೆ ಏನು ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಸೊ ನೋಡಿ, ಮಾನವನಿಗೆ ಸಾಕಷ್ಟು ಬಯಕೆ. ನಾವು ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಅಂತ ಬಂದಾಗ ಎಲ್ಲ ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಯ ಮೂಲ ಏನು ಅಂತ ನೋಡಿದ್ರೆ, ಯಾಕೆ ಆರ್ಥಿಕ ಚಟುವಟಿಕೆಗೆ ಹೋಗ್ತೀವಿ ಅಂದ್ರೆ ವ್ಯವಹಾರ ಅಧ್ಯಯನದ ಮೂಲಭೂತ ಅಂಶ ಅಂತ ಹೇಳ್ತೀವಿ ಆರ್ಥಿಕ ಚಟುವಟಿಕೆ. ಸೊ ಹಾಗಾಗಿ ಆರ್ಥಿಕ ಚಟುವಟಿಕೆಗಳನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ತಾರೆ. ಯಾಕೆ ಮಾನವ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ತಾನೆ? ಮಾನವನ ಆರ್ಥಿಕ ಚಟುವಟಿಕೆಯ ಮೂಲ ಏನು ಅಂತ ನಾವು ನೋಡಿದ್ರೆ, ಮನುಷ್ಯನಿಗೆ 3 ಮೂಲಭೂತ ಅಗತ್ಯತೆಗಳಿವೆ ಅಲ್ಲ. ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಅಂದಾಗ 3 ಅಂಶಗಳನ್ನ ಹೇಳ್ತೀವಿ, ಜನರಲ್ ಕಾನ್ಸೆಪ್ಟ್. ಯಾವ್ಯಾವುದು? ಒಂದು ಆಹಾರ, ಮತ್ತೊಂದು ಬಟ್ಟೆ, ಮತ್ತೊಂದು ವಸತಿ. ಸೊ ಆಹಾರ, ಬಟ್ಟೆ, ವಸತಿ, ಈ 3 ಮಾನವನ ಮೂಲಭೂತ ಅಗತ್ಯತೆಗಳು ಅಂತ ಕರೀತೀವಿ. ಈ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಮಾನವ ಒಂದಲ್ಲ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಆಹಾರ ಇರಲಿ, ಬಟ್ಟೆ ಇರಲಿ, ವಸತಿ ಇರಲಿ, ಇವುಗಳನ್ನು ಪಡ್ಕೊಳ್ಬೇಕು ಅಂದ್ರೆ ನಮ್ಮ ಹತ್ರ ಹಣ ಇರುತ್ತಲ್ಲ. ಹಣ ಇರ್ಬೇಕು ಅಂದ್ರೆ ನಾವು ಆದಾಯವನ್ನ ಗಳಿಸ್ತೀವಿ. ಆದಾಯ ಅಂದ್ರೆ ಸುಮ್ಮನೆ ಬರಲ್ಲ. ಏನ್ ಮಾಡ್ಬೇಕು? ಒಂದಲ್ಲ ಒಂದು ರೀತಿಯ ಕೆಲಸಗಳನ್ನ ಮಾಡ್ಬೇಕು. ಆದಾಯ ಗಳಿಕೆಗಾಗಿ
ಮಾನವ ತನ್ನ ಮೂಲಭೂತ ಅವಶ್ಯಕತೆಗಳನ್ನ ಪಡಿಸ್ಕೊಳ್ಳಿಕ್ಕೆ. ಅದರಲ್ಲೂ ಬಹುಮುಖ್ಯವಾಗಿ ಈ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಅಂದ ತಕ್ಷಣ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನು ಅಂತ ಹೇಳಿದ್ರೆ ಬಯಕೆ ಅಲ್ವಾ. ಬಯಕೆಯನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ಮಾನವ ಹಣವನ್ನ ಸಂಪಾದನೆ ಮಾಡಬೇಕು, ಆದಾಯವನ್ನ ಪಡ್ಕೊಳ್ಬೇಕು. ಆ ಆದಾಯವನ್ನ ಪಡೀಲಿಕ್ಕೆ ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳನ್ನ, ಉದ್ಯೋಗವನ್ನ ಮಾಡಬೇಕು. ಆ ಉದ್ಯೋಗಗಳನ್ನ ಆರ್ಥಿಕ ಚಟುವಟಿಕೆಗಳು ಅಂತ ಕರೀತಾರೆ. ಸೊ ಹಣವನ್ನ ಸಂಪಾದನೆ ಮಾಡ್ಲಿಕ್ಕಾಗಿ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಒಂದಲ್ಲ ಒಂದು ರೀತಿಯ ಆರ್ಥಿಕ ಚಟುವಟಿಕೆಯನ್ನ ಅವನು ಪಾಲ್ಗೊಂಡಿರ್ತಾನಲ್ಲ. ಸೊ ಅಂದ್ರೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಸದಾ ಅವನು ಕ್ರಿಯಾಶೀಲನಾಗಿದ್ದಾಗ ಅವ್ರನ್ನ ಬಿಸಿ ಪರ್ಸನ್ಸ್ ಅಂತ ಕರೀತೀವಿ ಅಲ್ವಾ. ನೋಡಿ ಎಲ್ಲಿ ಟಾಪಿಕ್ ಎಲ್ಲಿ ಬರ್ತಾ ಇದೆ ಅಂದ್ರೆ ವ್ಯವಹಾರ ಅನ್ನೋ ಪದ ಬಿಸಿ ಅನ್ನೋ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಬಿಸಿ ಅಂದ್ರೆ ಏನು? ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು. ಸದಾ ಕಾಲ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಕ್ರಿಯಾಶೀಲನಾಗಿದ್ರೆ ಅವ್ರನ್ನ ತುಂಬಾ ಬಿಸಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಬಿಸಿ ಅಂತಂದ್ರೆ ಇಲ್ಲಿ ಯಾವುದರ ಅರ್ಥದಲ್ಲಿ ಅಂದ್ರೆ ವ್ಯವಹಾರದಲ್ಲಿ, ಆರ್ಥಿಕ ಚಟುವಟಿಕೆಯಲ್ಲಿ ಆದಾಯ ಗಳಿಸುವಲ್ಲಿ ಒಂದಲ್ಲ ಒಂದು ರೀತಿಯ ಆರ್ಥಿಕ ಚಟುವಟಿಕೆಗಳನ್ನ ತೊಡಗಿಸ್ಕೊಂಡಿದ್ರೆ ಅದನ್ನ ನಾವು ವ್ಯವಹಾರ ಅನ್ನೋ ಅರ್ಥದಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ನಮಗೆ ಮೂಲಭೂತ ಅವಶ್ಯಕತೆಗಳು ಅಂತ ಏನು ಹೇಳ್ತೀವಿ, ಆಹಾರ, ಬಟ್ಟೆ ಮತ್ತು ವಸತಿ ಅಂತ ಏನ್ ಕರಿತೀವಿ, ಈ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ನಾವು ಒಂದಲ್ಲ ಒಂದು ರೀತಿಯ ಚಟುವಟಿಕೆಗಳಲ್ಲಿ, ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಬೇಕಾಗುತ್ತೆ. ಇದ್ರ ಜೊತೆಗೆ ಹಲವಾರು ಗೃಹೋಪಯೋಗಿ ವಸ್ತುಗಳು ಬೇಕಾಗುತ್ತೆ ಅಲ್ವಾ. ದಿನನಿತ್ಯದಲ್ಲಿ ನಾವು ನಮ್ಮ ಮನೆಗಳಲ್ಲಿ ಯಾವ್ಯಾವ ವಸ್ತುಗಳನ್ನ ಬಳಸ್ತೀವಿ ಅಂತ ನೋಡ್ತೀವಲ್ವಾ. ಒಂದು ವಸ್ತು ಒಂದು ಕೊರತೆ ಆದ್ರೂ ಕೂಡ ಏನೋ ಕೊರತೆ ಆಯ್ತಲ್ಲ, ಬೇಕಿತ್ತಲ್ಲ ಅಂತ ಅನ್ಸುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮೂಲಭೂತ ಅವಶ್ಯಕತೆಗಳೇನಿದೆ, ಆ ಅವಶ್ಯಕತೆಗಳನ್ನ ಪಡ್ಕೊಳ್ಳಿಕ್ಕೆ ನಾವೆಲ್ಲಿಗೆ ಹೋಗ್ತೀವಪ್ಪ, ಏನಾದ್ರು ಬೇಕು ಅಂದ್ರೆ ತರ್ಲಿಕ್ಕೆ ಎಲ್ಲಿಗೆ ಹೋಗ್ತೀವಪ್ಪ, ನಾವು ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ, ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ನಾವು ಅವರಿಗೆ ಹಣವನ್ನು ಸಂದಾಯ ಮಾಡ್ತೀವಿ. ಸೊ ಅಂದ್ರೆ ಕೊಳ್ಳುವ ಪ್ರಕ್ರಿಯೆ ಏನಿರುತ್ತೆ ಅದನ್ನ ನಾವು ವ್ಯಾಪಾರ ಅಂತ ಕರಿತೀವಿ. ರೈಟ್. ಈ ವ್ಯಾಪಾರಸ್ಥರಿಗೆ ವಸ್ತುಗಳು ಎಲ್ಲಿಂದ ಬರುತ್ತಪ್ಪ, ಎಲ್ಲಿಂದ ಬರುತ್ತೆ ವಸ್ತುಗಳು ಅಂತ ನೋಡಿದ್ರೆ, ಈ ವ್ಯಾಪಾರಸ್ಥರಿಗೆ ವಸ್ತುಗಳು ಬರೋದು ಉತ್ಪಾದಕರಿಂದ ಬರುತ್ತೆ. ಸೊ ಉತ್ಪಾದಕರು ಏನ್ ಮಾಡ್ತಾರೆ, ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ. ಯಾರಿಗಾಗಿ ಉತ್ಪಾದನೆ ಮಾಡ್ತಾರೆ, ಯಾಕೆ ಉತ್ಪಾದನೆ ಮಾಡಬೇಕು, ಆ ವಸ್ತುಗಳಿಗೆ ಬೇಡಿಕೆ ಇರೋದ್ರಿಂದ ಉತ್ಪಾದನೆ. ಹೌದು, ಆ ವಸ್ತುಗಳಿಗೆ ಯಾಕೆ ಬೇಡಿಕೆ ಬಂತು ಅಂತಂದ್ರೆ ಅದನ್ನ ಬಳಕೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೇನಂತ ಕರೀತೀವಿ, ಅರ್ಥಶಾಸ್ತ್ರದ ಪರಿಭಾಷೆ ಗ್ರಾಹಕರು ಅಂತ ಕರೀತೀವಿ ಅಲ್ವಾ. ಉತ್ಪಾದನೆ ಯಾಕೆ ಮಾಡ್ತಾರೆ ಅಂದ್ರೆ ಗ್ರಾಹಕರ ಬೇಡಿಕೆಯನ್ನ ಪೂರೈಸಲಿಕ್ಕಾಗಿ. ಗ್ರಾಹಕರು ದಿನನಿತ್ಯದ ವಸ್ತುಗಳಿಗೆ ಬೇಡಿಕೆ ಸಲ್ಲಿಸ್ತಾರೆ ಅಲ್ವಾ. ಯಾವ ವಸ್ತುವಿಗೆ ಹೆಚ್ಚೆಚ್ಚು ಬೇಡಿಕೆ ಸೃಷ್ಟಿಯಾಗುತ್ತೋ ಆ ವಸ್ತುಗಳನ್ನು ಉತ್ಪಾದಕರು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಪೂರೈಸ್ತಾರೆ. ಮಾರುಕಟ್ಟೆಗಳು ಅದನ್ನ ವ್ಯಾಪಾರಸ್ಥರಿಗೆ ಪೂರೈಸುತ್ತೆ. ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ಅಂತಿಮವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ಸೊ ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ನೋಡಿ, ಇದೆಲ್ಲ ಆಗ್ತಾ ಇದೆ, ಎಲ್ಲ ಆಗುತ್ತೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡಿದ್ರೆ ಬಯಕೆ. ಮಾನವ ತನ್ನ ಬಯಕೆಯ ಈಡೇರಿಕೆಗಾಗಿ ಒಂದಲ್ಲ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಕೆಲಸಗಳನ್ನ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ನಿರಂತರವಾಗಿ ಮನುಷ್ಯ ಒಂದಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ಮೂಲ ಪ್ರೇರಣೆ ಯಾವುದು ಅಂತ ಹೇಳಿದ್ರೆ ಬಯಕೆ. ಈ ಬಯಕೆಗಳನ್ನ ತೃಪ್ತಿಪಡಿಸೋದ್ರಲ್ಲೇ ತನ್ನ ಜೀವನವನ್ನ ಕಂಪ್ಲೀಟ್ ಮಾಡುತ್ತೆ ಅಲ್ವಾ. ಬಯಕೆಗಳಿಗೆ ಕೊನೆ ಇದೆಯಾ? ಇಲ್ಲ. ಬಯಕೆಗಳು ಮಿತವಾಗಿದೆಯಾ? ಇಲ್ಲ ಅಲ್ವಾ. ಅರ್ಥಶಾಸ್ತ್ರದಲ್ಲಿ ಓದ್ತೀವಿ. ಆದ್ರೆ ಇಲ್ಲಿ ವ್ಯವಹಾರ ಅಧ್ಯಯನ ಅಂತ ಬಂದಾಗ ಪರ್ಟಿಕ್ಯುಲರ್ ಈ ಟಾಪಿಕ್ ಅಲ್ಲಿ ನಾವು ವಾಣಿಜ್ಯ ಅಧ್ಯಯನದ ಘಟಕಗಳನ್ನ ಅಧ್ಯಯನ ಮಾಡ್ತೀವಿ. ಸೊ ಫಸ್ಟ್ ಟಾಪಿಕ್ ಬಂದ್ಬಿಡೋಣ, ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನಪ್ಪಾ. ಆರ್ಥಿಕ ಚಟುವಟಿಕೆಗಳು ಒಂದು ಡೆಫಿನೇಷನ್ ಬರೀ. ಆರ್ಥಿಕ ಚಟುವಟಿಕೆಗಳು ಎಂದರೇನು? ನಾವಿಷ್ಟೊತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆರ್ಥಿಕ ಚಟುವಟಿಕೆ ಅನ್ಬೇಕಾದ್ರೆ ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದು, ಮನುಷ್ಯನಿಗೆ ಅನೇಕ ರೀತಿಯ ಬಯಕೆಗಳಿರುತ್ತೆ. ಒಂದ್ ಬಯಕೆ ಅಲ್ವಾ, ಅನೇಕ ರೀತಿಯ ಬಯಕೆಗಳಿದೆ.
ಅದು ದಿನನಿತ್ಯದ ಹಸಿವನ್ನ ತುಂಬಿಸ್ಕೊಳ್ಳಿಕ್ಕೆ ಒಂದು ತುತ್ತು ಅನ್ನ ಸಿಕ್ಕರೆ ಸಾಕು ಅನ್ನೋದ್ರಿಂದ ಇತ್ತು ಅಲ್ವಾ. ಆ ಬಯಕೆಯಿಂದ ಇತ್ತು ಐಷಾರಾಮಿ ಬಂಗ್ಲೋಗಳಿರ್ಬೇಕು, ಐಷಾರಾಮಿ ಕಾರ್ಗಳಿರ್ಬೇಕು ಅಲ್ವಾ, ಬ್ಯಾಂಕ್ಗಳಲ್ಲಿ ಸಾಕಷ್ಟು ಹಣ ಇರಬೇಕು. ಮನುಷ್ಯನ ಆಸೆಗಳಿಗೆ ಕೊನೆಯಲ್ಲಿ ಅಲ್ವಾ, ಆಸೆಗಳು, ಬಯಕೆಗಳು. ಸೊ ಈ ಬಯಕೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಅನೇಕ ವಸ್ತುಗಳು ಮತ್ತು ಸೇವೆಗಳ ಅವಶ್ಯಕತೆ ಇದೆ. ಮನುಷ್ಯ ತನ್ನ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಬೇಕು ಅಂದ್ರೆ ಹಲವಾರು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಹಲವಾರು ಸೇವೆಗಳು. ಅಲ್ಲ, ನನ್ ಮೊಬೈಲ್ ಫೋನ್ ಬೇಕು, ಮೊಬೈಲ್ ಫೋನ್ ಬೇಕು ಅಂದ್ರೆ ಹಂಗೆ ಬಂದ್ಬಿಡತ್ತಾ? ಇಲ್ಲ. ಏನಾಗಬೇಕು? ಮೊಬೈಲ್ ಫೋನ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಆ ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಏನ್ ದಾರಿಗಳಿದೆ. ಸೊ ನಾನು ಒಂದಲ್ಲ ಒಂದು ಕೆಲಸವನ್ನ ಮಾಡ್ಬೇಕು, ಕೆಲಸ ಮಾಡಿ ಆದಾಯ ಪಡ್ಕೊಳ್ಬೇಕು, ಆದಾಯ ಪಡ್ಕೊಂಡು ಮೊಬೈಲ್ ಅನ್ನ ಕೊಡ್ಬೇಕು. ಸೊ ಮೊಬೈಲ್ಗೆ ಬೇಡಿಕೆ ಇದೆ ಅಂದಾಗ ಪೂರೈಕೆ ಉತ್ಪಾದಕರು ಆ ಮೊಬೈಲ್ಗಳನ್ನ ಉತ್ಪಾದನೆ ಮಾಡ್ತಾರೆ. ಇದು ಆರ್ಥಿಕ ಚಟುವಟಿಕೆಗೆ ಇರ್ತಕ್ಕಂಥ ದಾರಿ. ಸೊ ಮನುಷ್ಯ ತನ್ನ ಬಯಕೆಗಳನ್ನ ತೃಪ್ತಿಪಡಿಸಿಕೊಳ್ಳಿಕ್ಕೆ ಒಂದಲ್ಲ ಒಂದು ವಸ್ತು ಮತ್ತು ಸೇವೆಗಳನ್ನ ಬಳಸ್ತಾ ಹೋಗ್ತಾನೆ. ಈ ವಸ್ತುಗಳನ್ನ, ಸೇವೆಗಳನ್ನ ಉತ್ಪಾದನೆ ಮಾಡ್ಬೇಕಾದ್ರೆ ಹಲವಾರು ಹಂತಗಳು, ಅದು ಕೃಷಿ ಕ್ಷೇತ್ರದಿಂದ ಇರ್ತಕ್ಕಂಥ ಉತ್ಪಾದನೆ ಆಗಿರ್ಬೋದು, ಅಥವಾ ಕೈಗಾರಿಕಾ ಕ್ಷೇತ್ರದಿಂದ ಇರ್ತಕ್ಕಂಥ ಉತ್ಪಾದನೆ ಆಗಿರ್ಬೋದು, ಅಥವಾ ಸೇವಾ ವಲಯಗಳಿಂದ ಬರ್ತಕ್ಕಂಥ ಸೇವೆಗಳು. ಸೊ ಈ ವಸ್ತುಗಳ ವಿತರಣೆ ಆಗ್ಬೇಕು ಅಂದ್ರೆ ಉತ್ಪಾದನಾ ಘಟಕಗಳಿಗೆ ಗ್ರಾಹಕರಿಗೆ ಅನೇಕ ಸೇವೆಗಳು ಅವಶ್ಯಕವಾಗಿದೆ ಅಂತ ಹೇಳಿ, ಉತ್ಪಾದನಾ ಘಟಕಗಳಿಂದ ಗ್ರಾಹಕರವರೆಗೆ ಆ ವಸ್ತುಗಳನ್ನ ಸಾಗಾಟ ಮಾಡ್ತಕ್ಕಂತ ವ್ಯವಸ್ಥೆ. ಸೊ ಇದೆಲ್ಲವೂ ಎಲ್ಲಿ ಬರುತ್ತೆ? ಆರ್ಥಿಕ ಚಟುವಟಿಕೆಗಳಿಗೆ ಬರುತ್ತೆ. ಸೊ ಒಂದು ಡೆಫಿನೇಷನ್ ಹೇಳಪ್ಪ, ಆರ್ಥಿಕ ಚಟುವಟಿಕೆ ಅಂದ್ರೆ ನೋಡಿ, ಬಯಕೆಗಳಿದೆ, ಬಯಕೆಗಳನ್ನ ಪೂರೈಸಲಿಕ್ಕಾಗಿ, ಆ ಬಯಕೆಗಳನ್ನ ಪೂರೈಸಲಿಕ್ಕಾಗಿ ವಸ್ತು ಮತ್ತು ಸೇವೆಗಳ ಅವಶ್ಯಕತೆ ಇದೆ. ವಸ್ತು ಸೇವೆಗಳ ಉತ್ಪಾದನೆ ಆಗುತ್ತೆ. ಆ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ, ಅದು ಕೃಷಿ ಕ್ಷೇತ್ರ ಇರಲಿ ಅಥವಾ ಕೈಗಾರಿಕಾ ಕ್ಷೇತ್ರ ಅಲ್ವಾ, ಎಲ್ಲಿ ಉತ್ಪಾದನೆ ಆಗಿದೆ ಅಲ್ಲಿಂದ ಎಲ್ಲಿ ಬಳಕೆದಾರರಿದ್ದಾರೆ ಅಲ್ಲಿಯವರೆಗೆ, ಉತ್ಪಾದಕರಿಂದ ಬಳಕೆದಾರರಿಗೆ ಸಲ್ಲಿಸುವವರೆಗೆ, ತಲುಪಿಸುವವರೆಗೆ, ಅಂತಿಮವಾಗಿ ಆ ವಸ್ತುಗಳು ಅನುಭೋಗಿಗಳ ಕೈ ಸೇರುವವರೆಗಿನ ಚಟುವಟಿಕೆಗಳನ್ನ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು? ಒಂದು ಡೆಫಿನೇಷನ್ ಅನ್ನ ಬರೆಯೋದಾದ್ರೆ, ವಸ್ತುಗಳ ಉತ್ಪಾದನೆ. ಯಾವ ಉತ್ಪಾದನೆ? ವಸ್ತುಗಳ ಉತ್ಪಾದನೆ, ಅವುಗಳ ವಿತರಣೆ. ವಸ್ತುಗಳ ಉತ್ಪಾದನೆ, ವಸ್ತುಗಳ ವಿತರಣೆ ಹಾಗೂ ಸೇವೆಗಳನ್ನ ಒದಗಿಸುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳು ಎಂದರೆ, ಆರ್ಥಿಕ ಚಟುವಟಿಕೆಗಳು ಅಂದ್ರೆ ವಸ್ತುಗಳ ಉತ್ಪಾದನೆ, ಅವುಗಳ ವಿತರಣೆ ಮತ್ತು ಸೇವೆಗಳನ್ನ ಒದಗಿಸುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಅಂದ್ರೆ ಆರ್ಥಿಕ ಚಟುವಟಿಕೆ ಉತ್ಪಾದನೆಯಿಂದ ಹಿಡಿದು ಅವನ ಅನುಭೋಗಿ, ಅನುಭೋಗಿ ಅಂದ್ರೆ ಯಾರು? ವಸ್ತುಗಳನ್ನ ಬಳಕೆ ಮಾಡ್ತಕ್ಕಂಥ, ಯಾವ ವಸ್ತುಗಳನ್ನ ಯಾರು ಅಂತಿಮವಾಗಿ ಉಪಯೋಗಿಸ್ತಾರೋ ಅವನು ಅನುಭೋಗಿ ಆಗ್ತಾನೆ, ಗ್ರಾಹಕ. ಸೊ ಉತ್ಪಾದಕರಿಂದ ಗ್ರಾಹಕರ ಕೈ ಸೇರುವವರೆಗಿನ ಎಲ್ಲ ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಯ ಭಾಗ ಆಗುತ್ತೆ. ಉತ್ಪಾದನೆ, ವಿತರಣೆ ಮತ್ತು ಸೇವೆಗಳನ್ನು ಪೂರೈಸುವ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆ. ಸೊ ಈ ಆರ್ಥಿಕ ಚಟುವಟಿಕೆಗಳನ್ನು ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಿಸ್ತೀವಿ. ಯಾವುದು 3 ವಿಧಗಳು? ನೋಡಿ, ಆರ್ಥಿಕ ಚಟುವಟಿಕೆ ವಿಧಗಳು ಅಂತ ಬಂದಾಗ, ಒಂದು ವ್ಯವಹಾರ, ಎರಡನೇದು ವೃತ್ತಿ, ಮೂರನೇದು ಉದ್ಯೋಗ. ಆರ್ಥಿಕ ಚಟುವಟಿಕೆ ವಿಧಗಳು ಅಂತ ಬಂದಾಗ 3 ವಿಧಗಳನ್ನಾಗಿ ವಿಂಗಡಿಸ್ತಾರೆ. ಎಲ್ಲ ನೋಡ್ಲಿಕ್ಕೆ ಒಂದೇ ತರ ಇದೆ ಅಲ್ವಾ? ವ್ಯವಹಾರ, ವೃತ್ತಿ, ಉದ್ಯೋಗ ಎಲ್ಲ ಒಂದೇ ಅಲ್ವಾ? ಆದ್ರೆ ವ್ಯವಹಾರ ಅಧ್ಯಯನದ ಪರಿಭಾಷೆಯಲ್ಲಿ ಒಂದೊಂದಕ್ಕೆ ಒಂದೊಂದು ಅರ್ಥಗಳನ್ನು ಕೊಡ್ತಾರೆ. ಏನು ಹಾಗಾದ್ರೆ ವ್ಯವಹಾರ ಅಂದ್ರೆ? ವ್ಯವಹಾರ ಫಸ್ಟ್ ವ್ಯವಹಾರಕ್ಕೆ ಬಂದ್ರೆ, ವ್ಯವಹಾರ ಅಂದ್ರೆ ಏನು ಅಂದ್ರೆ ಸರಕುಗಳ ಉತ್ಪಾದನೆಯಿಂದಾಗಿ, ಸರಕು ಸೇವೆಗಳ ಉತ್ಪಾದನೆ, ಅವುಗಳನ್ನ ಗ್ರಾಹಕರಿಗೆ ಒದಗಿಸತಕ್ಕಂತ ಚಟುವಟಿಕೆಯನ್ನ ನಾವು ವ್ಯವಹಾರ ಅಂತ ಕರೀತೀವಿ. ವ್ಯವಹಾರ ಸರಕು ಸೇವೆಗಳ
ಉತ್ಪಾದನೆ ಮತ್ತು ಆ ಉತ್ಪಾದಿಸಿರ್ತಕ್ಕಂಥ ಸರಕು ಸೇವೆಗಳನ್ನ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಚಟುವಟಿಕೆಗಳು. ಇವುಗಳನ್ನ ಏನಂತ ಕರಿತೀವಿ? ವ್ಯವಹಾರ ಅಂತ ಕರಿತೀವಿ. ಅಂದ್ರೆ ವ್ಯವಹಾರದಲ್ಲಿ ಉತ್ಪಾದನೆಯಾದ ನಂತರದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ವಸ್ತುಗಳನ್ನ ಸಾಗಾಟ ಮಾಡಿ ಮಾರುಕಟ್ಟೆಗೆ ಪೂರೈಸಿ ಮಾರುಕಟ್ಟೆಯಿಂದ ಅಂತಿಮವಾಗಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಎಲ್ಲಿ ಬರುತ್ತೆ? ವ್ಯವಹಾರ ಚಟುವಟಿಕೆಯಲ್ಲಿ ಬರುತ್ತೆ. ಆರ್ಥಿಕ ಚಟುವಟಿಕೆ ಮೊದಲನೇ ವಿಧ ವ್ಯವಹಾರ. ಈ ವ್ಯವಹಾರದಲ್ಲಿ ಬರುತ್ತೆ. ಎಕ್ಸಾಂಪಲ್ ಕೊಡಿ, ವ್ಯವಹಾರಗಳಿಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಮಾರ್ಕೆಟ್ಸ್, ಮಾರುಕಟ್ಟೆಗಳು ಅಂತ ಕರೀತಾರೆ. ಮಾರುಕಟ್ಟೆಗಳಲ್ಲಿ ಏನ್ ಮಾಡ್ತಾರೆ? ಉತ್ಪಾದಿಸಿರ್ತಕ್ಕಂಥ ವಸ್ತುಗಳನ್ನ ಉತ್ಪಾದಕರಿಂದ ಕೊಂಡು ತಂದು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸೊ ಇದು ವ್ಯವಹಾರ. ವೃತ್ತಿ ಅಂದ್ರೆ ಏನಪ್ಪಾ? ಪ್ರೊಫೆಷನ್ ಅಂತ ಕರೀತಾರೆ. ಇದು ಬಿಸ್ನೆಸ್. ಮೊದಲನೇದು ಬಿಸ್ನೆಸ್, ವ್ಯವಹಾರ. ಪ್ರೊಫೆಷನ್ ಬೇರೆ, ಬಿಸ್ನೆಸ್ ಬೇರೆ ಅಲ್ಲ. ಪ್ರೊಫೆಷನ್ ಬೇರೆ, ಬಿಸ್ನೆಸ್ ಬೇರೆ. ಆದ್ರೆ ಕೆಲವರು ಬಿಸ್ನೆಸ್ ಅನ್ನ ಪ್ರೊಫೆಷನ್ ಮಾಡ್ತಾರೆ. ಏನು ವೃತ್ತಿ ಅಂದ್ರೆ? ಈಗ ವ್ಯವಹಾರ ಕ್ಲಿಯರ್ ಆಗಿದೆ. ವಸ್ತುಗಳ ಉತ್ಪಾದನೆಯಿಂದ ಹಿಡಿದು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಚಟುವಟಿಕೆಗಳೇನಿದೆಯಲ್ಲ ಅದನ್ನ ನಾವು ವ್ಯವಹಾರ ಅಂತ ಕರೀತೀವಿ. ಉತ್ಪಾದನೆ ಮತ್ತು ಅವುಗಳನ್ನ ಗ್ರಾಹಕರಿಗೆ ತಲುಪಿಸ್ತಾರೆ, ಸರಕು ಸೇವೆ. ಇನ್ನ ವೃತ್ತಿ ಅಂದ್ರೆ ಏನಾಗತ್ತೆ ನೋಡಿ. ವೃತ್ತಿ ಪ್ರೊಫೆಷನ್ ಅನ್ಸ್ಕೊಳ್ಬೇಕು ಅಂದ್ರೆ ವಿಶಿಷ್ಟವಾದ, ತಾಂತ್ರಿಕವಾದ, ತಜ್ಞ ಪರಿಣಿತ ಸೇವೆಗಳನ್ನ ನಾವು ವೃತ್ತಿ ಅಂತ ಕರಿತೀವಿ. ವಿಶಿಷ್ಟವಾದ ತಾಂತ್ರಿಕ ತಜ್ಞ ಪರಿಣಿತ ಸೇವೆ ಸಲ್ಲಿಸುವಂತ ಚಟುವಟಿಕೆಗಳನ್ನ ನಾವು ವೃತ್ತಿ ಅಂತ ಕರಿತೀವಿ. ಅಂದ್ರೆ ವೃತ್ತಿಯಲ್ಲಿ ವಿಶೇಷತೆ ಇರುತ್ತೆ. ಅಂದ್ರೆ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ನಾನು ಸಲ್ಲಿಸುವ ವೃತ್ತಿಯಲ್ಲಿ ವಿಶೇಷತೆ ಇರಬೇಕು. ಅಂದ್ರೆ ಅದೊಂದು ಪ್ರೊಫೆಷನ್. ಈಗ ವೈದ್ಯರು ಎಕ್ಸಾಂಪಲ್ ಕೊಡೋದಾದ್ರೆ, ವೈದ್ಯರು ಯಾರಂದ್ರವರು ವೈದ್ಯರ ಸೇವೆ ಸಲ್ಲಿಸ್ಲಿಕ್ಕಾಗಲ್ಲ ಅಲ್ಲ. ಯಾರಂದ್ರವರು ವೈದ್ಯರ ಸೇವೆ ಸಲ್ಲಿಸ್ಲಿಕ್ಕಾಗಲ್ಲ. ಆದ್ರೆ ವ್ಯವಹಾರ ಮಾಡ್ಬೋದು. ನಾನು ಒಂದು ಅಂಗಡಿ ಓಪನ್ ಮಾಡ್ತೀನಿ, ಬಂಡವಾಳ ಇತ್ತು, ಬಂಡವಾಳ ಹಾಕಿದೆ, ಒಂದು ಶಾಪ್ ಓಪನ್ ಮಾಡಿದೆ, ವಸ್ತುಗಳನ್ನ ತಗೊಂಬಂದೆ, ಮಾರಾಟ ಮಾಡಿದೆ, ಆದಾಯ ಗಳಿಸ್ಕೊಂಡೆ. ವ್ಯವಹಾರ, ಬಿಸ್ನೆಸ್ ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ವೃತ್ತಿ ಅಂತ ಬಂದಾಗ ಆ ವೃತ್ತಿಯಲ್ಲಿ ಒಂದು ವಿಶೇಷತೆ ಇರುತ್ತೆ. ಆ ವೃತ್ತಿಗೆ ಅರ್ಹತೆಗಳಿರ್ಬೇಕು. ಎಸ್, ತಾಂತ್ರಿಕವಾಗಿ ಕಾರ್ಯನಿರ್ವಹಿಸ್ತಾರೆ ಅವರು, ರೈಟ್. ಟೆಕ್ನಿಕಲಿ ಅವರು ತಾವು ಮಾಡ್ತಕ್ಕಂತ ಏನು ಕೆಲಸ ಇದೆಯಲ್ಲ ಆ ಕೆಲಸದಲ್ಲಿ ತಾಂತ್ರಿಕವಾಗಿ ಪರಿಣಿತಿಯನ್ನು ಪಡ್ಕೊಂಡಿರ್ತಾರೆ, ವಿಶೇಷತೆಯನ್ನ ಗಳಿಸಿರ್ತಾರೆ, ತಜ್ಞರಿರ್ತಾರೆ. ತಜ್ಞ, ಪರಿಣಿತ ಈ ಪದಗಳನ್ನ ಬಳಸಬೇಕಾಗುತ್ತೆ. ವೃತ್ತಿ ಎಂದರೇನು ಅಥವಾ ವೃತ್ತಿಗೆ ಒಂದು ಡೆಫಿನೇಷನ್ ಕೊಡಿ ಅಂತ ಹೇಳಿದ್ರೆ, ಚಟುವಟಿಕೆಗಳಲ್ಲಿ ವಿಶಿಷ್ಟವಾದ ತಾಂತ್ರಿಕ ತಜ್ಞ ಪರಿಣಿತ ಸೇವೆಗಳನ್ನ ಸಲ್ಲಿಸುವ ಚಟುವಟಿಕೆಗಳಿಗೆ ನಾವು ವೃತ್ತಿಗಳು ಅಂತ ಕರಿತೀವಿ. ಉದಾಹರಣೆ ಹೇಳೋದಾದ್ರೆ ನಾವು ವೈದ್ಯರ ವೃತ್ತಿ ಇರ್ಬೋದು, ಇಂಜಿನಿಯರ್ ವೃತ್ತಿ ಇರ್ಬೋದು ಅಲ್ವಾ, ಆಡಳಿತ ಸಲಹೆಗಾರರು ಇರ್ಬೋದು, ಲೆಕ್ಕ ಪರಿಶೋಧಕರು ಇರ್ಬೋದು, ವಕೀಲರಿರ್ಬೋದು. ಸೊ ಇವರೆಲ್ಲ ಅವರವರಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿರ್ತಾರೆ, ತಜ್ಞತೆಯನ್ನು ಪಡ್ಕೊಂಡಿರ್ತಾರೆ ಅಲ್ವಾ. ಈಗ ಒಬ್ರು ಡಾಕ್ಟರ್ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಡಾಕ್ಟರ್ ಸೇವೆ ಕೂಡ ಒಂದು ಆರ್ಥಿಕ ಚಟುವಟಿಕೆನೆ, ಆದರೆ ಅದು ವೃತ್ತಿ ಅಂತ ಅನಿಸ್ತದೆ. ಪ್ರೊಫೆಷನಲಿ ಒಬ್ಬ ಡಾಕ್ಟರ್ ಅಂತ ಹೇಳಿದ್ರೆ ಅವನು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ತಾಂತ್ರಿಕವಾಗಿ ತಜ್ಞತೆಯನ್ನ, ಪರಿಣಿತಿಯನ್ನ, ಕುಶಲತೆಯನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಅದನ್ನ ನಾವು ವೃತ್ತಿ ಅಂತ ಕರೀತೀವಿ. ಈಗ ಶಿಕ್ಷಕರು ಇದು ಬಿಸ್ನೆಸ್ ಅಥವಾ ಪ್ರೊಫೆಷನ್? ವೃತ್ತಿ ಅಲ್ವಾ. ಇಲ್ಲಿ ಬೋಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾದ ತರಬೇತಿಯನ್ನ ನಾವು ಪಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಟೀಚಿಂಗ್ ಇಸ್ ಎ ಪ್ರೊಫೆಷನ್, ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಇದು ವೃತ್ತಿ. ನೆಕ್ಸ್ಟ್ ಉದ್ಯೋಗ, ಜಾಬ್ ಅಂತ.
ಜಾಬ್ ಮಾಡ್ತಾ ಇದ್ದಾರೆ. ಸೊ ಉದ್ಯೋಗ ಅಂದ್ರೆ ಏನಪ್ಪ? ವೃತ್ತಿ ಉದ್ಯೋಗ ಎರಡು ಒಂದೇ ಅಲ್ವಾ? ಉದ್ಯೋಗ ಅಂತ ಅನ್ಬೇಕಾದ್ರೆ ನೋಡಿ, ಹಾಗಾದ್ರೆ ನೀವು ಈಗ ನಾವು ಕೂಡ ಎಂಪ್ಲಾಯಿಗಳೇ ಅಲ್ಲ, ನಾವು ಉದ್ಯೋಗ ಮಾಡ್ತಾ ಇದ್ದೀವಿ. ಏನಪ್ಪಾ ನಿಮ್ಮ ಉದ್ಯೋಗ? ನಾವು ಶಿಕ್ಷಕರು. ಎಸ್, ಶಿಕ್ಷಕರು ಅಂದಾಗ ನಾವು ಅದನ್ನ ಪ್ರೊಫೆಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಉದ್ಯೋಗ ಅಂದ್ರೆ ಏನು ನೋಡಿ? ಉದ್ಯೋಗ ಅಂತ ಹೇಳಿದ್ರೆ ಆದಾಯವನ್ನ ಪಡೆಯುವ ಉದ್ದೇಶದಿಂದ, ಅಂದ್ರೆ ವೇತನ ಅಥವಾ ಕೂಲಿಯನ್ನ ಪಡೆಯುವ ಉದ್ದೇಶದಿಂದ ಅಥವಾ ವೇತನ ಕೂಲಿಯ ಪ್ರತಿಫಲಕ್ಕಾಗಿ ಉದ್ಯೋಗದಾತ ಏನ್ ಹೇಳ್ತಾನೋ ಆ ಕೆಲಸಗಳನ್ನ ಮಾಡುವ ಉದ್ಯೋಗಿ. ಸೊ ಉದ್ಯೋಗ ಅಂದ್ರೆ ವೇತನ ಅಥವಾ ಕೂಲಿಯ ಪ್ರತಿಫಲಕ್ಕಾಗಿ ಉದ್ಯೋಗದಾತನು ವಹಿಸುವ ಕಾರ್ಯವನ್ನ ನಿರ್ವಹಿಸುವ ಚಟುವಟಿಕೆಯೇ ಉದ್ಯೋಗ. ಫೈನ್. ಫಾರ್ ಎಕ್ಸಾಂಪಲ್, ಉದಾಹರಣೆ ಹೇಳ್ಬಿಟ್ರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ ಅಂತ. ಏನಪ್ಪ, ಈಗ ನಾವು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅಡಿಕೆ ಸುಲಿಲಿಕ್ಕೆ ಹೋಗ್ತಾ ಇದ್ದೀವಿ, ಅಡಿಕೆ ಕೆಡ್ಕೊಂಡು ಬರ್ಲಿಕ್ಕೆ ಹೋಗ್ತೀವಿ ಅಲ್ವಾ, ಅಡಿಕೆ ಬೇಯಿಸಿ ಒಣಗಿಸೋ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾನು ಉದ್ಯೋಗಿ. ಯಾತಕ್ಕಾಗಿ ಮಾಡ್ತಾ ಇದ್ದೀನಿ? ಕೂಲಿಗಾಗಿ. ಕೂಲಿ ವೇತನ ಎರಡು ಒಂದೇ, ಆದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಪದಗಳನ್ನು ಬಳಸ್ತೀವಿ. ನಾವು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೂಲಿ ಕೆಲಸ ಮಾಡ್ತೀವಿ ಅಂತೀವಿ. ಅದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಸ್ಯಾಲರಿ ತಗೊಳ್ತೀವಿ, ವೇತನ ತಗೊಳ್ತೀವಿ. ಅಲ್ಲೂ ಹಣನೇ ಕೊಡೋದು, ಇಲ್ಲಿಯೂ ಹಣನೇ ಕೊಡೋದು. ಆದ್ರೆ ಬಳಸುವ ಪದಗಳು, ಪರಿಭಾಷೆಗಳು ಬೇರೆ ಬೇರೆ. ಸೊ ವೇತನ ಅಥವಾ ಕೂಲಿಯ ಪ್ರತಿಫಲಕ್ಕಾಗಿ ಉದ್ಯೋಗದಾತ ಅಂದ್ರೆ ಯಾರು? ಯಜಮಾನ. ಈಗ ಲ್ಯಾಂಡ್ ಲಾಟ್, ಈಗ ನಂದು ಜಮೀನು, ನನ್ನೊಂದು 5 ಎಕರೆ ಅಡಿಕೆ ತೋಟ ಇದೆ ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ? ನನ್ನ ಅಡಿಕೆ ತೋಟದಲ್ಲಿ ಹಲವಾರು ಜನರಿಗೆ ಕೆಲಸ ಕೊಟ್ಟಿರ್ತೀನಿ ಅಲ್ವಾ. ಬರ್ತಾರೆ, ಅವರು ಅಡಿಕೆ ಕೆಡುತ್ತಾರೆ, ಅಡಿಕೆ ಬೇಯಿಸ್ತಾರೆ, ಒಣಗಿಸ್ತಾರೆ, ಏನು ಕೆಲಸ ಇರುತ್ತೆ ಆ ಕೆಲಸ ಎಲ್ಲ ಮಾಡ್ತಾರೆ. ಅದಕ್ಕೆ ಪ್ರತಿಫಲವಾಗಿ ನಾನು ಅವರಿಗೆ ಹಣ ಕೊಡ್ತೀನಿ. ಸೊ ಇಲ್ಲಿ ನಾನು ಉದ್ಯೋಗದಾತ, ಅವನು ಉದ್ಯೋಗ. ನಾನೇನು ಈ ಕೆಲಸ ಹೇಳ್ತೀನೋ ಆ ಕೆಲಸವನ್ನ ಅವ್ರು ಮಾಡ್ತಾ ಹೋಗ್ತಾರೆ ಅಂದ್ರೆ ಅವರು ಉದ್ಯೋಗಿ ಆಗ್ತಾನೆ, ನಾನು ಉದ್ಯೋಗದಾತ. ಸೊ ಟೆಕ್ನಿಕಲಿ ಒಂದಷ್ಟು ಡೆಫಿನೇಷನ್ ಅನ್ನ ಹೇಳಲಿಕ್ಕೆ ನನ್ಗೆ ಗೊತ್ತಾಗಬೇಕಾಗುತ್ತೆ. ವ್ಯವಹಾರ ಅಂದ್ರೇನು, ವೃತ್ತಿ ಅಂದ್ರೇನು, ಉದ್ಯೋಗ. ವ್ಯವಹಾರ ಅಂತ ಹೇಳಿದ್ರೆ ವಸ್ತುಗಳ ಉತ್ಪಾದನೆಯಿಂದ ವಸ್ತುಗಳು ಗ್ರಾಹಕರ ಕೈ ಸೇರುವವರೆಗಿನ ಚಟುವಟಿಕೆಗಳನ್ನ ವ್ಯವಹಾರ ಅಂತ ಕರಿತೀವಿ, ಬಿಸ್ನೆಸ್. ವೃತ್ತಿ ಎನ್ಬೇಕಾದ್ರೆ ತಾಂತ್ರಿಕವಾಗಿ ತಜ್ಞತೆಯನ್ನು ಪಡ್ಕೊಂಡಿರ್ತಕ್ಕಂಥ, ಪರಿಣಿತಿಯನ್ನು ಪಡ್ಕೊಂಡಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ಒಂದಷ್ಟು ಅರ್ಹತೆಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳನ್ನ, ಸೇವೆಗಳನ್ನ ನಾವು ವೃತ್ತಿ ಅಂತ ಕರಿತೀವಿ. ಪರಿಣಿತ ಸೇವೆಗಳು, ವೈದ್ಯರ ಸೇವೆ ಬಹಳ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ಹೇಳಿದ್ರೆ ಅದು ವೈದ್ಯರ ಸೇವೆ ಇರಬಹುದು, ವಕೀಲರ ಸೇವೆ ಇರಬಹುದು ಅಲ್ವಾ. ನಾವು ಹೋಗಿ ಕೋರ್ಟ್ಗಳಲ್ಲಿ ನಾವನ್ನ ಮಾಡ್ಲಿಕ್ಕಾಗಲ್ಲ, ಇಲ್ಲ ಅಲ್ಲ. ಕಾನೂನಿನ ಪರಿಭಾಷೆಯಲ್ಲಿ ಏನಿರುತ್ತೆ ಅವುಗಳನ್ನ ಸೆಕ್ಷನ್ ಇದ್ರ ಪ್ರಕಾರ ಹೀಗೆ ಅಂತ ವಾದ ಮಾಡ್ಲಿಕ್ಕೆ ನನಗೆ ಬರಲ್ಲ ಅಲ್ವಾ. ವೈದ್ಯರ ಕೆಲಸ ವೈದ್ಯರೇ ಮಾಡ ಅಲ್ವಾ, ಲಾಯರ್ ಕೆಲಸ ಲಾಯರೇ ಮಾಡ, ಇಂಜಿನಿಯರ್ ಕೆಲಸ ಇಂಜಿನಿಯರ್ ತಡಿ ನಾನು ಇಂಜಿನಿಯರ್ ಆಗ್ತೀನಿ, ಒಂದು ಬಿಲ್ಡಿಂಗ್ ಕಟ್ಸ್ತೀನಿ ಅಂತ ಹೋದ್ರೆ ಏನಾಗುತ್ತೆ? ಬಿಲ್ಡಿಂಗ್ ಬಿದ್ದೋಗುತ್ತೆ. ಟೆಕ್ನಿಕಲಿ ತಾಂತ್ರಿಕವಾಗಿ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪರಿಣಿತಿಯನ್ನ ಹೊಂದಿ ನಿರ್ವಹಿಸ್ತಕ್ಕಂಥ ಸೇವೆಗಳನ್ನ ನಾವು ವೃತ್ತಿಗಳು ಅಂತ ಕರಿತೀವಿ. ಉದ್ಯೋಗದಾತ ನೀಡುವ ಕೆಲಸಗಳನ್ನ ನಿರ್ವಹಿಸುವ ಉದ್ಯೋಗಿ, ಅವನ ಚಟುವಟಿಕೆಗಳನ್ನ ಉದ್ಯೋಗ ಅಂತ ಕರೀತಾರೆ. ಅದರ ಉದ್ದೇಶ ಏನಾಗಿರುತ್ತೆ? ವೇತನ ಅಥವಾ ಕೂಲಿಯ ಪ್ರತಿಫಲಕ್ಕಾಗಿ ಉದ್ಯೋಗದಾತನು ನೀಡುವ ಆರ್ಥಿಕ ಚಟುವಟಿಕೆಗಳನ್ನ ನಿರ್ವಹಿಸುವುದಕ್ಕೆ ನಾವು ಉದ್ಯೋಗ ಅಂತ ಕರೀತೀವಿ. ಸೊ ಇದಿಷ್ಟು ಆರ್ಥಿಕ ಚಟುವಟಿಕೆಯ ವಿಧಗಳು ಅಂತ ಬಂದಾಗ ನಾವು ಹೇಳ್ತೀವಿ. ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆ ವಿಧಗಳು ಯಾವ? ಸೊ ನೆಕ್ಸ್ಟ್ ವಿನಿಮಯ ಅಂತ. ವಿನಿಮಯ ಏನ್? ವಿನಿಮಯ ಅಂತ ಹೇಳಿದ್ರೆ ವಸ್ತುಗಳನ್ನ ಉತ್ಪಾದನೆ ಮಾಡಿದ್ಮೇಲೆ ಆ ವಸ್ತುಗಳನ್ನ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ಚಟುವಟಿಕೆ ವಿನಿಮಯ ಅಂತ ಕರೀತೀವಿ. ವಿತರಣೆ, ವಸ್ತುಗಳು ಉತ್ಪಾದನೆಯಾದ ಕ್ಷೇತ್ರದಿಂದ
ಗ್ರಾಹಕರ ಕೈ ತಲುಪುವವರೆಗೆ ಸಾಗಾಟ ಆಗುತ್ತಲ್ಲ, ಅದನ್ನ ವಿನಿಮಯ, ಎಲ್ಲಿಂದ? ಉತ್ಪಾದಕರಿಂದ ಎಲ್ಲಿಗೆ? ಗ್ರಾಹಕರಿಗೆ. ಸೊ ಉತ್ಪಾದಕರು ಮತ್ತು ಗ್ರಾಹಕರ ನಡುವಿನ ಕೊಂಡಿ ಯಾವುದು ಅಂತ ಹೇಳಿದ್ರೆ ವಿನಿಮಯ ಅಂತಕ್ಕಂಥದ್ದು ಉತ್ಪಾದಕರು ಮತ್ತು ಗ್ರಾಹಕರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ? ಉತ್ಪಾದನೆ ಎಲ್ಲೋ ಆಗ್ತಾ ಇರುತ್ತೆ, ಫ್ಯಾಕ್ಟರಿಗಳೆಲ್ಲೋ ಇರುತ್ತೆ, ಗ್ರಾಹಕರು ದೇಶಾದ್ಯಂತ ಇರ್ತಾರೆ, ಎಲ್ಲ ಕಡೆಗಳಲ್ಲೂ ಫ್ಯಾಕ್ಟರಿಗಳಿರುತ್ತೆ ಅಲ್ವಾ. ಉತ್ಪಾದನೆ ಆಗುವ ಕ್ಷೇತ್ರದಿಂದ ಗ್ರಾಹಕರನ್ನ ತಲುಪುವವರೆಗೆ ಆ ವಸ್ತುಗಳನ್ನ ಸಾಗಾಟ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಏನ್ ಬೇಕಾಗುತ್ತೆ? ಸಾರಿಗೆ ವ್ಯವಸ್ಥೆ ಬೇಕಾಗುತ್ತೆ. ಸೊ ಸಾರಿಗೆ ಏನ್ ಮಾಡುತ್ತೆ? ವಸ್ತುಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡಿ ಅಂತಿಮವಾಗಿ ಗ್ರಾಹಕರಿಗೆ ವಿತರಿಸತಕ್ಕಂತ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದನ್ನ ನಾವು ವಿನಿಮಯ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ವ್ಯವಹಾರದ ವಿಕಸನ ಮತ್ತು ಬೆಳವಣಿಗೆ. ನೋಡಿ, ಎರಡು ಸಂಗತಿಗಳಿವೆ. ವ್ಯವಹಾರ, ವಿಕಸನ, ಬೆಳವಣಿಗೆ, ಮೂರು ಅಂಶಗಳು ಬರ್ತವೆ. ಏನ್ ವ್ಯವಹಾರ ಅಂದ್ರೆ? ವಾಟ್ ಡೆಫಿನೇಷನ್? ವ್ಯವಹಾರ ಮಾನವನ ಯಾವುದೇ ಆರ್ಥಿಕ ಚಟುವಟಿಕೆಯನ್ನ ವ್ಯವಹಾರ ಅಂತ ಕರಿತೀವಿ. ಸಿಂಪಲ್ ಆಗಿ, ಮಾನವನ ಯಾವುದೇ ಆರ್ಥಿಕ ಚಟುವಟಿಕೆಯನ್ನ ವ್ಯವಹಾರ ಅಂತ ಕರಿತೀವಿ. ಉದಾಹರಣೆ ಏನಪ್ಪಾ ನೋಡೋಣ. ಯಾವುದೇ ಆರ್ಥಿಕ ಚಟುವಟಿಕೆ ಇರ್ಬೋದು. ಈಗ ಬ್ಯಾಂಕ್ಗಳಿದೆಯಪ್ಪ, ವಿಮಾ ಕಂಪನಿಗಳಿದೆಯಪ್ಪ, ರೈಟ್. ನಾನು ಮಾಡ್ತಕ್ಕಂಥ ಕಂಪನಿಗಳು, ಉತ್ಪಾದನಾ ಕಂಪನಿಗಳಿದೆಯಪ್ಪ, ರೈಲ್ವೆ ವ್ಯವಸ್ಥೆ ಇದೆ, ವಿಮಾನಯಾನ ಇದೆ, ಸಾರಿಗೆ ಸಂಪರ್ಕ ಇದೆ. ಸೊ ಇವೆಲ್ಲ ಏನು? ವ್ಯವಹಾರ. ಆರ್ಥಿಕ ಪ್ರತಿಫಲಕ್ಕಾಗಿ ನೀನು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಕೂಡ ಆರ್ಥಿಕ ಚಟುವಟಿಕೆಗಳೇ. ಆ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನ ವ್ಯವಹಾರ ಅಂತ ಕರಿತೀವಿ. ಸೊ ವ್ಯವಹಾರ ಅಂದ್ರೆ ಮಾನವ ಮಾಡುವ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನ ವ್ಯವಹಾರ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೀವಿ. ಸೊ ವ್ಯವಹಾರದ ವಿಕಸನ ಅಂದ್ರೆ ವ್ಯವಹಾರದ ವಿಕಸನ. ಸೊ ವ್ಯವಹಾರ ಅಂದ್ರೆ ಒಂದು ಆರ್ಥಿಕ ಚಟುವಟಿಕೆ ಯಾವಾಗ. ಸೊ ಒಂದು ಚಟುವಟಿಕೆ ಹೇಗೆ ಹುಟ್ಟಿತು, ಹೇಗೆ ಬೆಳೆದು ಬಂದಿದೆ ಅನ್ನೋದನ್ನ ಅಧ್ಯಯನ ಮಾಡ. ಅಂದ್ರೆ ಒಂದು ಆರ್ಥಿಕ ಚಟುವಟಿಕೆ ಆರಂಭದಲ್ಲಿ ಹೇಗಿತ್ತು, ಈಗಲೂ ಹಾಗೆ ಇದೆಯಾ ಅಂತ ನೋಡಿದ್ರೆ ಹಲವಾರು ಹಂತಗಳನ್ನು ದಾಟ್ಕೊಳ್ತಾರೆ. ಸೊ ವಿಕಸನ ಅಂತ ಹೇಳ್ಬೇಕಾದ್ರೆ ಒಂದು ಚಟುವಟಿಕೆ ಹುಟ್ಟು ಮತ್ತು ಅದರ ಬೆಳವಣಿಗೆಯನ್ನ ನಾವು ವಿಕಸನ ಅಂತ ಕರಿತೀವಿ. ಒಂದು ಚಟುವಟಿಕೆಯ ಹುಟ್ಟು ಅದು ಯಾವ್ದಾದ್ರು ಆರ್ಥಿಕ ಚಟುವಟಿಕೆ. ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕ್ ಅಂತಾನೆ ತಗೋಣ ಅಲ್ವಾ. ಬ್ಯಾಂಕ್ ಅಂತಕ್ಕಂಥದ್ದು ಹೇಗೆ ಹುಟ್ಟು ಮತ್ತು ಕ್ರಮೇಣ ಅದು ಬೆಳೆದು ಬಂದ ದಾರಿ ಇರುತ್ತಲ್ಲ, ಅದನ್ನ ನಾವು ವಿಕಸನ ಅಂತ ಕರಿತೀವಿ. ಸೊ ವಿಕಸನ ಎಂದರೇನು? ಒಂದು ಚಟುವಟಿಕೆ, ಅದರ ಹುಟ್ಟು, ಅದು ಕ್ರಮೇಣ ಬೆಳೆದು ಬಂದ ದಾರಿಯನ್ನ ನಾವು ವಿಕಸನ ಅಂತ ಕರಿತೀವಿ. ಇಲ್ಲಿ ನಾವು ತಿಳಿಲಿಕ್ಕೆ ಹೊರಟಿರ್ತಕ್ಕಂಥದ್ದು ವ್ಯವಹಾರದ ವಿಕಸನ. ವ್ಯವಹಾರ ಹೇಗೆ ಹುಟ್ಟು, ಹೇಗೆ ಬೆಳೆದು ಬಂದಿದೆ, ಅದರ ದಾರಿ ಹಂತವಾಗಿ, ಹಂತಗಳು ಅಂತ ಕರಿತೀವಿ. 8 ಹಂತಗಳನ್ನ ನಾವು ಪಟ್ಟಿ ಮಾಡಿದೀವಿ. ಬೆಳವಣಿಗೆಯ ಹಂತಗಳು. ನಾವು ಸೈಕಾಲಜಿ ಹೋದ್ರೆ, ಮನಃಶಾಸ್ತ್ರಕ್ಕೆ ಹೋದ್ರೆ ಇಲ್ಲಿ 2 ಹಂತಗಳಲ್ಲಿ ಹೇಳ್ತೀವಿ. ಒಂದು ಬೆಳವಣಿಗೆ ಅಂದ್ರೆ ಬೇರೆ, ವಿಕಾಸ ಅಂದ್ರೆ ಬೇರೆ ಅಲ್ವಾ. ವಿಕಾಸ ಮತ್ತೆ ಬೆಳವಣಿಗೆ. ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ವಾಣಿಜ್ಯ ವ್ಯವಹಾರದ ವಿಕಸನ ಮತ್ತು ಬೆಳವಣಿಗೆಯ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಸೊ ನೋಡಿ ಏನಾಗುತ್ತೆ. ಮೊದಲನೇ ಹಂತ ಬಂದ್ಬಿಟ್ಟು ಇಲ್ಲಿ ಒಂದು ಅಂಶನ ಕ್ಲಿಯರ್ ಮಾಡೋಣ. ನಾನು ಪದ ಬಳಸಿದೆ ಇಲ್ಲಿ, ವಾಣಿಜ್ಯ. ರೈಟ್, ವಾಣಿಜ್ಯ. ಏನ್ ವಾಣಿಜ್ಯ ಅಂದ್ರೆ? ವಾಣಿಜ್ಯ ಅಂದ್ರೆ ವ್ಯವಹಾರ. ಎರಡು ಒಂದೇನಾ? ಬೇರೆ ಎರಡು ಒಂದೇನಾ ಬೇರೆ? ವಾಣಿಜ್ಯ ವ್ಯವಹಾರ ನೋಡಿ,
ವ್ಯವಹಾರದ ಒಂದು ಘಟಕ ವಾಣಿಜ್ಯ. ವ್ಯವಹಾರ ಅನ್ನೋದು ತುಂಬಾ ವ್ಯಾಪಕವಾಗಿರ್ತಕ್ಕಂಥ ಕಲ್ಪನೆ. ಆ ವ್ಯವಹಾರದ ಒಂದು ಭಾಗ ವಾಣಿಜ್ಯ. ರೈಟ್, ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ವ್ಯವಹಾರದ ವಿಕಸನ, ನಾಟ್ ವಾಣಿಜ್ಯ ವಿಕಸನ. ವ್ಯವಹಾರ ಅಧ್ಯಯನದ ಹಂತಗಳು, ವಿಕಾಸದ ಹಂತಗಳು ಅಂತ ಬಂದಾಗ ಒಂದೊಂದಾಗಿ ನೋಡ್ತಾ ಹೋಗ್ಬೇಡ. ಮೊದಲನೇ ಹಂತ ಬಂದ್ಬಿಟ್ಟು ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. ಸೊ ನಮ್ಗೆಲ್ಲ ಗೊತ್ತಿದೆ, ಆರ್ಥಿಕ ಚಟುವಟಿಕೆಯ ಬೆಳವಣಿಗೆಯ ಮೊದಲನೇ ಹಂತ ಇದು. ಸೊ ಈ ಅವಧಿಯಲ್ಲಿ ಏನಾಗುತ್ತೆ, ನಾಗರಿಕತೆಯ ಆರಂಭಕ್ಕೆ ಬಂದಾಗ ಮನುಷ್ಯ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸ ಮಾಡ್ತಾ ಇರಲಿಲ್ಲ, ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದ. ಒಂದು ನಿರ್ದಿಷ್ಟ ಸ್ಥಳ ಅಂತ ಇರ್ತಿರ್ಲಿಲ್ಲ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆದಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದ, ಬೇಟೆ ಆಡ್ತಾ ಇದ್ದ. ಬೇಟೆ ಆಡಿರ್ತಕ್ಕಂಥ ಪ್ರಾಣಿಗಳನ್ನ ಹಾಗೆ ತಿಂತಾ ಇದ್ದ, ಹಸಿ ಮಾಂಸಗಳನ್ನ ತಿಂತಾ ಇದ್ದ. ಕ್ರಮೇಣ ಅದನ್ನ ಬೇಯಿಸ್ಕೊಂಡು ತಿಂತಕ್ಕಂಥ ವ್ಯವಸ್ಥೆನ ಕಲಿತ. ಸೊ ಹಾಗೇನೆ ಮರದ ಕಾಂಡ, ಮರದ ತೊಗಟೆಗಳನ್ನ, ಎಲೆಗಳನ್ನ ಉಡುಪುಗಳನ್ನಾಗಿ ಬಳಸ್ತಾ ಇರ್ತಾನೆ. ಗೆಡ್ಡೆ ಗೆಣಸುಗಳನ್ನ ತಿಂತಾ ಇರ್ತಾನೆ. ಸೊ ಚಳಿಗಾಳಿ ಮಳೆಯಿಂದ ರಕ್ಷಣೆ ಪಡಿಲಿಕ್ಕೆ ಮರದ ಕೊಟ್ರೆಗಳಲ್ಲಿ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ ಅಂತೇಳಿ ನಾವು ನಾಗರಿಕತೆಯ ಆರಂಭದಲ್ಲಿ ಓದ್ತೀವಿ. ನಾವು ಆದಿಮಾನವನ ಜೀವನ ಹೇಗಿತ್ತು. ರೈಟ್. ಸೊ ಇದು ವ್ಯವಹಾರ ವಿಕಸನದ ಮೊದಲ ಹಂತ ಅಂತ ಬಂದಾಗ, ಹಂತಗಳು ಅಂತ ಬಂದಾಗ ಮೊದಲನೇ ಹಂತದಲ್ಲಿ ಹೀಗಿತ್ತು. ಸೊ ಗೆಡ್ಡೆ ಗೆಣಸುಗಳನ್ನ ತಿಂತಾ ಇದ್ದ. ಕ್ರಮೇಣ ಆ ಪ್ರದೇಶದಲ್ಲಿ ಗೆಡ್ಡೆ ಗೆಣಸುಗಳು ಲಭ್ಯತೆ ಕಡಿಮೆ ಆದಾಗ ಆ ಪ್ರದೇಶವನ್ನು ಬಿಡ್ತಿದ್ದ, ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದ, ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದ. ಸೊ ಹೀಗೆ ಬರ್ತಾ ಬರ್ತಾ ಎಲ್ಲಿಗೆ ಬರ್ತಾನೆ ಅವನು, ನದಿ ತೀರಕ್ಕೆ ಬರ್ತಾನೆ. ಹಣ್ಣು ಹಂಪಲುಗಳ ಕೊರತೆ ಬಂದಾಗ ನದಿಗಳಲ್ಲಿ ಸಿಗ್ತಕ್ಕಂಥ ಮೀನುಗಳನ್ನ ಆಹಾರವಾಗಿ ಬಳಸಲಿಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಅಂತ ಕರೀತಾನೆ. ಸೊ ಇಲ್ಲಿ ಮನುಷ್ಯನ ಜೀವನದಲ್ಲಿ ಆರಂಭದ ಹಂತದಲ್ಲಿ ಯಾವುದೇ ರೀತಿಯ ವ್ಯವಹಾರದ ಚಟುವಟಿಕೆಗಳು ಕಂಡು ಬರ್ತಾ ಇರಲಿಲ್ಲ. ಕೇವಲ ಆಹಾರಕ್ಕಾಗಿ ಬೇಟೆ ಆಡ್ತಾ ಇದ್ದ. ನೋಡಿ, ಈ ಸಂಗ್ರಹಣೆ ಗೊತ್ತಿಲ್ಲ, ವ್ಯಾಪಾರ ಅಂತೂ ಕಾನ್ಸೆಪ್ಟೇ ಇಲ್ಲ. ರೈಟ್. ಹಸಿವಾದಾಗ ಹೋಗಿ ಬೇಟೆ ಆಡ್ತಿದ್ದ. ಈ ಪ್ರಾಣಿಗಳು ಏನ್ ಮಾಡ್ತಾವ ಅಲ್ವಾ, ಪ್ರಾಣಿಗಳೇನಾದ್ರು ಬೇಟೆ ಆಡಿ ನಾಳೆ ಬೇಕು, ನಾಡಿದ್ದಕ್ಕೆ ಬೇಕು, ಮುಂದಿನ ತಿಂಗಳಿಗೆ ಬೇಕು ಅಂತ ಕೂಡಿಡ್ತಾವ? ಇಲ್ಲ ಅಲ್ಲ. ಸೊ ಏನ್ ಮಾಡ್ತಾ ಇದ್ದ, ಬೇಟೆ ಆಡ್ತಾ ಇದ್ದ, ಹಸುವನ್ನ ನೀಗಿಸ್ತಾ ಇದ್ದ, ಮತ್ತೆ ಹಸುವಾದಾಗ ಮತ್ತೆ ಬೇಟೆ. ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಅಂತ ಮೊದಲನೇ ಹಂತ. ಇದರಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳು ಕಂಡು ಬರ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಎರಡನೇ ಹಂತಕ್ಕೆ ಬಂದ್ರೆ ಪ್ರಾಣಿಗಳ ಸಾಕಾಣಿಕೆಯ ಹಂತ ಅಂತ ಕರಿತೀವಿ. ಸೊ ಒಂದಷ್ಟು ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಮಾನವ ಎರಡನೇ ಹಂತದಲ್ಲಿ ಏನ್ ಮಾಡ್ತಾನೆ, ಪ್ರಾಣಿಗಳನ್ನ ಸಾಕುವುದನ್ನ ಕಲಿತಾನೆ. ಪ್ರಾಣಿಗಳನ್ನ ಸಾಕುವಿಕೆ ಮೊದಲನೇದಾಗಿ ಏನ್ ಮಾಡ್ತಾ ಇದ್ದ ನೋಡಿ, ಮನುಷ್ಯ ಏನೇ ಮಾಡ್ತಾನೆ ಅಂದ್ರೆ ಅದಕ್ಕೆ ಒಂದು ಲಾಭ ಇದೆ. ಲಾಭದ ಪ್ರತಿಫಲಕ್ಕಾಗಿ ಮಾಡ್ತಾನೆ ಬಿಟ್ರೆ ಸುಮ್ಮನೆ ಪ್ರಾಣಿಗಳನ್ನು ಸಾಕಲಿಲ್ಲ. ಏನು, ಮಾನವ ಆರಂಭದಲ್ಲಿ ಪ್ರಾಣಿಗಳನ್ನ ಸಾಕಲಿಕ್ಕೆ ಕಲಿತಾನೆ. ದನಗಳನ್ನ, ಕುರಿಗಳನ್ನ, ಮೇಕೆಗಳನ್ನ, ಪ್ರಾಣಿಗಳನ್ನ ಸಾಕ್ತಾನೆ. ಯಾಕೆ ಸಾಕ್ತಾನೆ ಅಂತಂದ್ರೆ ಅದರಿಂದ ಹಾಲು ಸಿಗ್ತಾ ಇತ್ತು, ಅದರಿಂದ ಉಡುಪುಗಳು ಅಂದ್ರೆ ಚರ್ಮ ಸಿಗ್ತಾ ಇತ್ತಲ್ಲ. ಸೊ ಹೊದಿಕೆಗಳನ್ನ ಮತ್ತು ಆಹಾರವನ್ನ ಪೂರೈಸಿಕೊಳ್ಳಿಕ್ಕೆ ಅವನು ಸಾಕ್ತಾ ಇದ್ದ. ಸೊ ಪ್ರಾಣಿಗಳ ಸಾಕಾಣಿಕೆ ಹಂತದಲ್ಲಿ ಅವುಗಳಿಗೆ ಮೇವು ಬೇಕಲ್ಲ, ಆಹಾರ ಬೇಕಲ್ಲ. ಸೊ ಪ್ರಾಣಿಗಳಿಗೆ ಮೇವಿಗಾಗಿ ಏನ್ ಮಾಡ್ತಾನೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಲೆದಾಡ್ತಾ ಹುಲ್ಲುಗಾವಲುಗಳನ್ನು ಹುಡುಕೊಂಡು ಕ್ರಮೇಣ ಅಲೆದಾಡ್ತಾ ಬರ್ತಾನೆ. ಸೊ ಈ ಹಂತದಲ್ಲೂ ಕೂಡ, ಎರಡನೇ ಹಂತದಲ್ಲೂ ಕೂಡ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳು ಕಂಡು ಬರಲ್ಲ. ಪ್ರಾಣಿಗಳೊಂದಿಗೆ, ದನಕರುಗಳೊಂದಿಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದ. ಆ ಪ್ರದೇಶಗಳಲ್ಲಿ ಹುಲ್ಲುಗಾವಲುಗಳಲ್ಲಿ ಬೇಯಿಸ್ಕೊಂಡಿರ್ತಾ ಇದ್ದ. ಸೊ ಅಷ್ಟೇ ಜೀವನ ಆಗಿತ್ತು ಬಿಟ್ರೆ ಇಲ್ಲೂ ವ್ಯವಹಾರದ, ವಾಣಿಜ್ಯದ ಯಾವುದೇ ಬೆಳವಣಿಗೆಗಳು ಕಂಡು. ಸೊ ಮೂರನೇ ಹಂತ ಇದೆ ನೋಡಿ, ಬಹಳ ಮುಖ್ಯವಾಗಿ ಇಲ್ಲಿಂದ ಶುರುವಾಗಿ ಕೃಷಿ ಅಥವಾ ಬೇಸಾಯದ ಹಂತ. ನೋಡಿ, ಮಾನವನ ಜೀವನದಲ್ಲಿ, ಸಮಾಜದಲ್ಲಿ ವ್ಯವಹಾರದ ಚಟುವಟಿಕೆಗಳು ಯಾವಾಗ ಆರಂಭ ಆಯಿತು ಅಂತ ನೋಡಿದ್ರೆ ಈ ಮೂರನೇ ಹಂತ, ಕೃಷಿ ಅಥವಾ ಬೇಸಾಯದ ಹಂತ ಅಂತ ಏನ್ ಕರಿತೀವಿ, ಇಲ್ಲಿ ವಾಣಿಜ್ಯ ಚಟುವಟಿಕೆ, ವ್ಯವಹಾರಗಳು ಆರಂಭ ಆಯಿತು. ಏನಾಗುತ್ತೆ, ಸೊ ವಲಸೆ ಜೀವನವನ್ನ, ಅಲೆಮಾರಿ ಜೀವನ ಮಾಡ್ತಾ ಇರ್ತಕ್ಕಂಥ ಮಾನವ ಕ್ರಮೇಣ ಒಂದು ಪ್ರದೇಶದಲ್ಲಿ ನೆಲೆ ನಿಲ್ತಾನೆ. ಎಲ್ಲಿ, ನದಿ ತೀರಗಳಲ್ಲಿ ನೆಲೆ ನಿಲ್ತಾನೆ. ಅಲ್ಲಿ ಒಂದಷ್ಟು ಬೆಳೆಗಳನ್ನ ಬೆಳೆಯೋದನ್ನ ಕಲಿತಾನೆ. ಸೊ ನದಿ ತೀರದಲ್ಲಿ ಕೆಲವೊಂದಿಷ್ಟು
ಬೆಳೆಗಳನ್ನ ಬೆಳೆಯೋದನ್ನ ಕಲಿತ, ಅಂದ್ರೆ ಕೃಷಿ ಮಾಡೋದನ್ನ ಕಲಿತ. ಎತ್ತುಗಳನ್ನ ದನಗಳನ್ನ ಸಾಕ್ತಾ ಇದ್ನಲ್ಲ, ಅವುಗಳನ್ನೇ ಬಳಸಿ ಉಳುಮೆ ಮಾಡೋದನ್ನ ಕಲಿತಾನೆ, ಸಸ್ಯಗಳನ್ನ ನೆಡೋದನ್ನ ಕಲಿತಾನೆ, ಅದರಿಂದ ಆಹಾರ ಧಾನ್ಯಗಳನ್ನ ಪಡ್ಕೊಳ್ತಕ್ಕಂಥದ್ದನ್ನ ಕಲಿತಾನೆ. ಒಂದು ನಿರ್ದಿಷ್ಟ ಜಾಗದಲ್ಲಿ ವಾಸ ಮಾಡೋದನ್ನ ಮೊದಲು ಮಾಡ್ತಾನೆ. ಅಲ್ಲಿವರೆಗೂ ಅವನಿಗೆ ನಿರ್ದಿಷ್ಟ ಜಾಗ ಇದೆ. ಈಗ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ವಾಸ ಮಾಡೋದನ್ನ ಕಲಿತಾನೆ. ಕ್ರಮೇಣ ಗುಂಪಿನಲ್ಲಿ ಇರೋದನ್ನ ರೂಢಿ ಮಾಡ್ಕೊಳ್ತಾನೆ. ಗ್ರಾಮಗಳು ಬೆಳೀತವೆ, ಸಮುದಾಯಗಳು ಬೆಳೀತವೆ, ಶ್ರಮ ವಿಭಜನೆ ಆರಂಭ ಆಗುತ್ತೆ. ಸೊ ಕೆಲಸವನ್ನ ಹಂಚಿಕೊಂಡು ಮಾಡ್ತಕ್ಕಂಥ, ನಿರ್ದಿಷ್ಟವಾದ ಕೆಲಸವನ್ನ ಇವರೇ ಮಾಡಬೇಕು ಅಂತ ಶ್ರಮ ವಿಭಜನೆ ಮಾಡೋದನ್ನ ಕಲಿತಾನೆ. ಇದು ವ್ಯವಹಾರದ ಹಂತಗಳು, ವಿಕಸನದ ಹಂತಗಳಲ್ಲಿ ಇಲ್ಲಿಂದ ಶುರುವಾಗುತ್ತೆ. ಈ ಹಿಂದಿನ 2 ಬೇಟೆಗಾರಿಕೆ ಮತ್ತು ಪ್ರಾಣಿ ಸಾಕಾಣಿಕೆ ಹಂತದಲ್ಲಿ ಯಾವುದೇ ವಾಣಿಜ್ಯ ಚಟುವಟಿಕೆಗಳು ಕಂಡುಬರೋದಿಲ್ಲ. ಸೊ ಇಲ್ಲಿಂದ ವಾಣಿಜ್ಯ ಚಟುವಟಿಕೆಗಳು ಮೊದಲಾಗುತ್ತೆ. ಯಾಕೆಂದ್ರೆ ಗುಂಪುಗಳಲ್ಲಿ ವಾಸ ಮಾಡೋದಂತ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆ ನಿಂತ ಕೃಷಿ ಆರಂಭ ಆಯ್ತು ನೋಡಿ, ಇಲ್ಲಿಂದ ವಾಣಿಜ್ಯ ಚಟುವಟಿಕೆಗಳು ಆರಂಭ ಆಗುತ್ತೆ. ಸೊ ನೆಕ್ಸ್ಟ್ ಅಂತ 4ನೇ ಹಂತ ಬಂದ್ಬಿಟ್ಟು ಕುಶಲಕರ್ಮಿಗಳ ಹಂತ ಅಂತ ಕರಿತೀವಿ. ಸೊ ಕುಶಲಕರ್ಮಿಗಳ ಹಂತದಲ್ಲಿ ಏನ್ ಮಾಡ್ತಾರೆ, ಈಗಾಗಲೇ ಕೃಷಿ ಆರಂಭ ಆಗಿದೆ, ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಉಪಕರಣಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನ ಒಂದು ಮನುಷ್ಯ ಕಲಿತಾ. ಸೊ ಸಮಾಜದಲ್ಲಿ ಈಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಕೆಲವರು ಕೃಷಿ ಕಾರ್ಯ ಮಾಡಿದ್ರೆ, ಮತ್ತೆ ಕೆಲವರು ಏನ್ ಮಾಡ್ತಾರೆ, ಆ ಕೃಷಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನ ತಯಾರಿಸ್ತಕ್ಕಂಥ ಕೆಲಸವನ್ನ ಶುರು ಮಾಡ್ತಾರೆ. ಕೆಲವರು ವಾಸಕ್ಕೆ ಮನೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ತಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಕಸುಬುಗಳು ಶುರುವಾಯಿತು. ಕಸುಬುಗಳು ಅಂತ, ವೃತ್ತಿಗಳು ಅಂತ ಕರಿತಿಲ್ಲ. ಸೊ ಈಗ ಕೃಷಿ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ನೇಗಿಲುಗಳನ್ನ ತಯಾರು ಮಾಡ್ತಾ ಇದ್ದಾನೆ ಅಂದ್ರೆ, ಅವರು ಇವತ್ತು ಏನಾಗಿದ್ದಾರೆ ಹೇಳಿ, ಕಾರ್ಪೆಂಟರ್ ಅಂತ ಹೇಳಿ ಅಲ್ವಾ, ಬಡಗಿ ಅಂತಕ್ಕಂಥ ಒಂದು ಸಮುದಾಯ. ಸೊ ಸಮಾಜದಲ್ಲಿ ಕಸುಬುಗಳ ಆಧಾರದ ಮೇಲೆ ಅವ್ರನ್ನ ಗುರುತಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಕುಶಲಕರ್ಮಿಗಳು ಅಂತ ಹೇಳಿ ಕರಿತೀವಿ. ಸೊ ಕುಶಲಕರ್ಮಿಗಳು ಏನ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ, ಕೃಷಿ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನ ತಯಾರು ಮಾಡ್ತಾ ಹೋಗ್ತಾರೆ. ಮನೆ ಕಟ್ಟೋರು ಮನೆಗಳನ್ನ ತಯಾರು ಮಾಡ್ತಾ ಹೋಗ್ತಾರೆ. ಸೊ ಮನೆಗಳನ್ನ ಕಟ್ಟಿ ಹಣವನ್ನ ಪಡ್ಕೊಳ್ತಾರೆ. ಆ ಹಣದಿಂದ ತಮಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಖರೀದಿ. ಕೃಷಿ ಉಪಕರಣಗಳನ್ನ ಮಾಡ್ತಾರೆ, ಅವುಗಳನ್ನ ವಿನಿಮಯ ಮಾಡಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಪಡ್ಕೊಳ್ತಾರೆ. ಸೊ ಜಸ್ಟ್ ವಿನಿಮಯ. ಸೊ ತಗೊಳಪ್ಪ, ನಿಮಗೆ ಕೃಷಿ ಮಾಡ್ಲಿಕ್ಕೆ ನೇಗಿಲು ಬೇಕಾ, ನಾನು ನೇಗಿಲು ಮಾಡ್ಕೊಡ್ತೀನಿ, ತಗೋ, ನೀನ್ ಏನ್ ಬೆಳೆದಿದ್ಯಾ ಅದನ್ನ ಆಹಾರ ಧಾನ್ಯ. ಸೊ ಈ ತರದ ವಾಣಿಜ್ಯ ಚಟುವಟಿಕೆ ಇವತ್ತಿನ ಹಾಗೆ ವಾಣಿಜ್ಯ ಚಟುವಟಿಕೆ ಅಲ್ಲ, ಜಸ್ಟ್ ಎಕ್ಸ್ಚೇಂಜ್ ಅಲ್ವಾ, ನೀನ್ ಅದನ್ನು ಕೊಡು, ನಾನು ಇದನ್ನು ಕೊಡ್ತೀನಿ. ಸೊ ಇದು ಕುಶಲಕರ್ಮಿಗಳ ಹಂತ. ಇನ್ನ 5ನೇ ಬಂದ್ಬಿಟ್ಟು ವಸ್ತು ವಿನಿಮಯ. ತಾನೇ ಹೇಳ್ತಾ ಇದ್ದೆ, ಕುಶಲಕರ್ಮಿಗಳ ಹಂತದ ಒಂದು ಭಾಗವಾಗಿ ವಸ್ತು ವಿನಿಮಯ ಹಂತ ಹೆಸರೇ ಹೇಳ್ತಾರೆ. ವಸ್ತುಗಳನ್ನ ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ತಕ್ಕಂಥ ಪದ್ಧತಿ. ಸೊ ಶ್ರಮ ವಿಭಜನೆಯಿಂದ ಏನಾಗುತ್ತೆ ಅಂದ್ರೆ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ, ಕೆಲಸ ಬೇಗ ಹೆಚ್ಚಾಗುತ್ತೆ. ಯಾವಾಗ ಉತ್ಪಾದನೆ ಹೆಚ್ಚಾಗುತ್ತೆ, ವಸ್ತುಗಳನ್ನ ವಸ್ತುಗಳಿಗೆ ಬದಲಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ಹೇಳ್ತೀವಿ. ಸರಕುಗಳನ್ನ ಸರಕುಗಳಿಗೆ ವಿನಿಮಯ ಮಾಡ್ಕೊಳ್ತಕ್ಕಂಥ ಪದ್ಧತಿ. ಈಗ ನಾನು ಭತ್ತ ಬೆಳೆದಿದ್ದೀನಪ್ಪ, ನನಗೆ ಗೋಧಿ ಬೇಕು, ಅವ್ನು ಗೋಧಿ ಬೆಳೆದಿದ್ರೆ ಅವನಿಗೆ ಭತ್ತ ಬೇಕು. ಏನ್ ಮಾಡ್ತೀವಿ, ನಾನು ಗೋಧಿನ ಅವನಿಗೆ ಕೊಡ್ತೀನಿ, ಅವನಿಂದ ಭತ್ತ ನಾನು ತಗೊಳ್ತೀನಿ. ಸೊ ಸರಕುಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥ ಪದ್ಧತಿ ಅಸ್ತಿತ್ವಕ್ಕೆ ಬರುತ್ತೆ. ಇದನ್ನ ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಆದರೆ ನೋಡಿ, ವಸ್ತು ವಿನಿಮಯ ಪದ್ಧತಿಯಲ್ಲಿ ಹಲವಾರು ದೋಷಗಳು ಕಂಡು. ಇವತ್ತು ವಸ್ತು ವಿನಿಮಯ ಪದ್ಧತಿ ಇದೆಯಾ ಅಂತ ನೋಡಿದ್ರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ ಕೋಆರ್ಡಿನೇಷನ್ ನಲ್ಲಿ, ಹೊಂದಾಣಿಕೆಯಲ್ಲಿ ಇವತ್ತಿಗೂ ಕೂಡ ಕೊಟ್ಟು ತಗೊಳ್ತೀವಿ. ಆದ್ರೆ ಆರ್ಥಿಕ ಚಟುವಟಿಕೆಗಳು ವಸ್ತು ವಿನಿಮಯ ಪದ್ಧತಿಯಲ್ಲಿ ಇಲ್ಲ. ಇವತ್ತು ಏನಾಗಿದೆ, ಹಣವನ್ನ ಮಾಧ್ಯಮವಾಗಿ ಬಳಸಿ ಮಾಡ್ತಾ ಇದೆ. ಆದ್ರೆ ವಸ್ತು ವಿನಿಮಯ ಪದ್ಧತಿ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ದೋಷಗಳಿತ್ತು ಅಂತ ಹೇಳ್ತೀವಿ. ಏನ್ ದೋಷಗಳಿತ್ತು ನೋಡಿ, ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಅಂತ ಕರೀತೀವಿ. ನಿಮ್ಗೆ ಕೇಳ್ಬೋದು, ವಸ್ತು ವಿನಿಮಯ ಪದ್ಧತಿಯ ದೋಷಗಳನ್ನ ತಿಳಿಸಿ ಅಂತ ಕೇಳ್ಬೋದು, ಅಥವಾ ಸಮಸ್ಯೆಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಹಾಗೆ ಹೇಳ್ತಾ ಇದ್ದೆ. ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಅಂತ ಹೇಳಿದ್ರೆ, ಈಗ ನಾನು ಭತ್ತ ಬೆಳೆದಿದ್ದೀನಿ, ನನಗೆ ಗೋಧಿ ಬೇಕಾಗಿ ಭತ್ತ ಬೆಳೆದಿದ್ದಾನೆ,
ಬಿ ಗೋಧಿ ಬೆಳೆದಿದ್ದಾನೆ. ಸೊ ಎಗೆ ಗೋಧಿ ಬೇಕು, ಬಿಗೆ ಭತ್ತ ಬೇಕು ಅಂದ್ರೆ ಪರಸ್ಪರ ಕೊಟ್ಟು ತಗೊಂಡ್ಬಿಡ್ಬೋದು, ಸಮಸ್ಯೆ ಇಲ್ಲ. ಇನ್ನೊಬ್ಬ ಸಿ ಇದ್ದಾನೆ, ಸಿ ರಾಗಿ ಬೆಳೆದಿದ್ದಾನೆ. ರೈಟ್, ಈಗ ಏನಾಯ್ತು ನೋಡಿ, ಎಗೆ ರಾಗಿ ಬೇಕಾಗಿದೆ, ಭತ್ತ ಕೊಟ್ಟು ರಾಗಿ ತಗೊಳಕ್ ಹೋದ್ರೆ ಸಿಗೆ ಭತ್ತ ಬೇಡ ಗೋಧಿ ಬೇಕು. ಸಮಸ್ಯೆ ಆಗುತ್ತಲ್ಲ. ನನಗೆ ಬೇಕಾಗಿರೋದು ಅವನ ಹತ್ರ ಇದೆ, ಅವನಿಗೆ ಬೇಕಾಗಿರೋದು ನನ್ನ ಹತ್ರ ಇದೆ ಅಂದ್ರೆ ಕೊಟ್ಟು ತಗೊಂಡು ಬರ್ಬೋದು. ಆದ್ರೆ ವಸ್ತುಗಳಿಗೆ ವಸ್ತುಗಳನ್ನ ಬದಲಿಸುವ ವಿಚಾರ ಬಂದಾಗ ಕೆಲವೊಮ್ಮೆ ಸಮಸ್ಯೆಗಳು ಎದುರಾಗುತ್ತೆ. ಅವನ್ನ ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಅಂತ ಕರೀತೀವಿ. ಯಾವ್ದನ್ನ ಕೊಟ್ಟು ಯಾವ್ದನ್ನ ತಗೊಳ್ಬೇಕು, ಸರಿ ಹೊಂದ್ಬೇಕಲ್ಲ, ಆ ಸರಿ ಹೊಂದುತ್ತಾ ಇರಲಿಲ್ಲ. ಈ ಸಮಸ್ಯೆ ಇದರಿಂದ ಏನಾಗುತ್ತೆ, ಈ ಪದ್ಧತಿ ಕ್ರಮೇಣ ಬದಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ದೋಷ ಬಂದ್ಬಿಟ್ಟು ಮೌಲ್ಯ ಮತ್ತು ಅಳತೆಯ ಅಸಮರ್ಪಕತೆ ಅಂತ ಕರೀತೀವಿ. ಮೌಲ್ಯ ಮತ್ತು ಅಳತೆ. ಇವತ್ತು ಹಾಗೆ ಅವತ್ತು ಮೌಲ್ಯ, ಒಂದು ವಸ್ತುವಿಗೆ ಬೆಲೆ ಕಟ್ತಾ ಇರಲಿಲ್ಲ, ಅಥವಾ ವಸ್ತುವಿನ ಅಳತೆ ಎಷ್ಟು ಅಂತ ತೂಗ್ಲಿಕ್ಕೆ ಯಾವುದೇ ರೀತಿಯ ಉಪಕರಣಗಳಿರಲಿಲ್ಲ. ಸೊ ಮೌಲ್ಯ ಮತ್ತು ಅಳತೆಯ ಸಮರ್ಪಕತೆ ಇಲ್ಲದೆ ಇರುವುದು ಅಂತಂದ್ರೆ ಭತ್ತಕ್ಕೆ ಎಷ್ಟು ಗೋಧಿ, ಈಗ ಭತ್ತದ ರೇಟು ಗೋಧಿ ರೇಟು ಎರಡು ಒಂದೇ ಇದೆಯಾ? ಅಕ್ಕಿ ರೇಟು ಗೋಧಿ ರೇಟು ರಾಗಿ ರೇಟು ಎರಡು ಒಂದೇ, ಎಲ್ಲ ಒಂದೇ ಇದೆಯಾ ಅಂತ ನೋಡಿದ್ರೆ ಇಲ್ಲ. ಮೌಲ್ಯವನ್ನು ಇವತ್ತು ನಾವೇನ್ ಮಾಡ್ತೀವಿ, ನನಗೆ ಭತ್ತ ಬೇಕು ಅಂದ್ರೆ ಭತ್ತದ ಬೆಲೆಯನ್ನು ಕೊಟ್ಟು ಭತ್ತ ತಗೊಂಡ್ಬರ್ತೀನಿ, ಗೋಧಿ ಬೆಲೆ ಕೊಟ್ಟು ಗೋಧಿ ತಗೊಂಡ್ಬರ್ತೀನಿ. ಆದ್ರೆ ನಾನು ಭತ್ತ ಬೆಳೆದಿದ್ದೀನಿ, ಭತ್ತಕ್ಕೆ ಇವತ್ತು ಹೆಚ್ಚು ಮೌಲ್ಯ ಇರ್ಬೋದು, ಅಕ್ಕಿಗೆ ಹೆಚ್ಚು ಮೌಲ್ಯ ಇರ್ಬೋದು, ಗೋಧಿಗೆ ಕಡಿಮೆ ಮೌಲ್ಯ ಇರ್ಬೋದು. ಆದ್ರೆ ಅಂದಿನ ದಿನಗಳಲ್ಲಿ ಈ ಮೌಲ್ಯವನ್ನ ಹೊಂದಾಣಿಕೆಯ ಸಮಸ್ಯೆ, ಎಷ್ಟು ಹಸುವಿಗೆ ಎಷ್ಟು ಕುರಿಗಳು ಸಮ, ಸೊ ಈ ತರದ ಸಮಸ್ಯೆಗಳು ಎದುರಾಗ್ತಾ ಇರ್ತವೆ. ಮೂರನೇದು ವಸ್ತುಗಳನ್ನ ವಿಭಜಿಸುವ ಸಮಸ್ಯೆ. ಈಗ ತಾನೇ ಹೇಳ್ತಾ ಇದ್ದೆ, ವಸ್ತುಗಳನ್ನ ವಿಭಜಿಸುವ ಸಮಸ್ಯೆ ಅಂತ ಬಂದಾಗ ಎಷ್ಟು ಒಂದು ಹಸುವಿಗೆ ಎಷ್ಟು ಕುರಿ ಸಮಾನ. ಇವತ್ತು ನಾವೇನ್ ಮಾಡ್ತೀವಿ, ಹಸುವಿನ ಬೆಲೆ ಎಷ್ಟು, ಕುರಿಯ ಬೆಲೆ ಎಷ್ಟು ಅಂತ ಅಂದಾಜು ಮಾಡಿಬಿಟ್ಟು ಇದ್ರ ಬೆಲೆ ಒಂದು ಕುರಿಗೆ 1,2,000 ಆದ್ರೆ ಒಂದು ಅಂದಾಜು ಇಟ್ಕೋಣ, ರಫ್ ಫಿಗರ್ ಇಟ್ಕೋಣ. 1,2,000 ಆದ್ರೆ ಹಸುವಿಗೆ 10,000 ಆದ್ರೆ ಒಂದ್ ಹಸುವಿಗೆ 5 ಕುರಿ ಸಮ. ರೈಟ್, ಒಂದು ಹಸು ಕೊಡು 5 ಕುರಿ ಇದ್ದಾಗ ಸರಿಯಾಗಿ ಒಂದು ಕುರಿ 5 ಕುರಿಗೆ ಒಂದು ಹಸು ಸಮ. ರೈಟ್, ನನಗೀಗ ಒಂದು ಕುರಿ ಬೇಕು, ನನ್ನ ಹತ್ರ ಹಸು ಇದೆ. ಒಂದು ಕುರಿ ತಗೊಂಡು ಒಂದು ಕುರಿಗೆ ಸಮಾನವಾದ ಹಸುವನ್ನ ಹೆಂಗ್ ಕೊಡ್ತಾರೆ? ಅಂದ್ರೆ ಹಸುನ 5 ಭಾಗ ಮಾಡಿ 1 ಭಾಗ ಕೊಡುವುದು, ಹಸು ಉಳಿತ ಇಲ್ಲ. ಸೊ ಇದು ವಸ್ತುಗಳನ್ನ ವಿಭಜಿಸುವ ಸಮಸ್ಯೆ. ಎಷ್ಟು, ಈಗ ಒಂದು ಕುರಿಗೆ ಸಮನಾಗಿ ಹಸು ಕೊಡಪ್ಪ ಅಂತಂದ್ರೆ ಹಸುನ ಭಾಗ ಮಾಡ್ಕೊಡಕ್ಕಾಗತ್ತಾ? ಇಲ್ಲ. ಸೊ ಈ ತರದ ತಾಂತ್ರಿಕ ಸಮಸ್ಯೆಗಳು ಎದುರಾಗ. ಹಾಗೆ ಸಂಗ್ರಹಣೆ ಮತ್ತು ಸಾಗಾಣಿಕೆ ಸಮಸ್ಯೆ. ಅವತ್ತಿನ ಕಾಲದಲ್ಲಿ ಸಂಗ್ರಹಣೆ, ಈಗ ಹಸುಗಳು ವಸ್ತುಗಳೇ ಅವತ್ತು ಸಂಪತ್ತು, ವಸ್ತುಗಳೇ ಸಂಪತ್ತು. ನನ್ನ ಹತ್ರ ಕುರಿಗಳಿದೆ ಅಂದ್ರೆ ಕುರಿಗಳು, ಎಷ್ಟು ಕುರಿಗಳಿದೆ ಅದೇ ನನ್ನ ಸಂಪತ್ತು, ಎಷ್ಟು ಹಸುಗಳಿದೆ ಅದೇ ನನ್ನ ಸಂಪತ್ತು. ಸೊ ಇದನ್ನ ಸಂಗ್ರಹಣೆ ಮತ್ತು ಸಾಗಾಣಿಕೆ ಸಮಸ್ಯೆ. ಒಂದ್ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ತನ್ನ ಸಂಪತ್ತಿನೊಡನೆ ಒಂದ್ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡ್ತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ಜೊತೆಗೆ ಅದರ ಮೌಲ್ಯ ಉಳಿತಾ ಇರಲಿಲ್ಲ. ಇವತ್ತು ನನ್ನ ಹತ್ರ 100 ಕುರಿ ಇರ್ಬೋದು ಅಲ್ವಾ, ಇನ್ನ 10 ವರ್ಷಕ್ಕೆ ಆ ಕುರಿಯ ಮೌಲ್ಯ, ಆ ಕುರಿ ಹಾಗೆ ಇರುತ್ತಾ ಅಂತ ನೋಡಿದ್ರೆ ಇಲ್ಲ ಅಲ್ಲ. ಆ ಕುರಿ ಕ್ರಮೇಣ ವಯಸ್ಸಾಗ್ತಿತ್ತು, ಸತ್ತೋಗ್ತಿತ್ತು, ಏನೋ ಆಗ್ತಿತ್ತು, ಕಾಯಿಲೆ ಬರ್ತಿತ್ತು, ಏನೋ ಆಗ್ತಿತ್ತು, ಸಂಪತ್ತು ನಷ್ಟ ಆಗ್ತಿತ್ತು. ಸೊ ಹಾಗಾಗಿ ಹಲವಾರು ದೋಷಗಳು ವಸ್ತು ವಿನಿಮಯ ಪದ್ಧತಿಯಲ್ಲಿ ಕಂಡು ಬಂದಿದ್ದರಿಂದಾಗಿ ಕ್ರಮೇಣ ವಸ್ತು ವಿನಿಮಯ ಪದ್ಧತಿ ಹೋಗ್ಬಿಟ್ಟು ಇವತ್ತಿನ ಹಣಕಾಸು ಪದ್ಧತಿ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನ 6ನೇ ಹಂತ ಅಂತ ಕರಿತೀವಿ, ಹಣದ ಆರ್ಥಿಕತೆಯ ಹಂತ. ಸೊ ವಸ್ತು ವಿನಿಮಯ ಪದ್ಧತಿಯಲ್ಲಿ ಹಲವಾರು ದೋಷಗಳು ಕಂಡು ಬಂದಿದ್ರಿಂದ ವಸ್ತು ವಿನಿಮಯ ಪದ್ಧತಿಯನ್ನ ಕೈಬಿಟ್ಟು ಹಣದ ಆರ್ಥಿಕತೆಯ ಹಂತಕ್ಕೆ ಬರ್ತೀವಿ. ಏನು ಹಣದ ಆರ್ಥಿಕತೆ ಅಂತ? ಸೊ ಈಗಾಗಲೇ ಇದ್ದಂತಹ ಸಮಸ್ಯೆಗಳನ್ನ ನಿವಾರಿಸಿ ವಸ್ತುಗಳನ್ನ ಕೊಳ್ಳುವಾಗ ಮತ್ತು ಮಾರುವಾಗ ಮಧ್ಯವರ್ತಿ ಸಾಧನವಾಗಿ ಬಳಸ್ತಕ್ಕಂಥದ್ದೇ ಹಣ ಅಂತ ನಾವು ಹೇಳ್ತೀವಿ. ಹಣ ಎಂದರೆ ಏನು ಅಂತ
ಅಂತ ಕೇಳಿದ್ರೆ ಹೇಳ್ಬೋದು. ಹಣ ಎಂದರೆ ಏನಪ್ಪಾ? ವಸ್ತುಗಳನ್ನ ಕೊಳ್ಳುವಾಗ, ವಸ್ತುಗಳನ್ನ ಮಾರುವ, ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯಲ್ಲಿ ಮಧ್ಯವರ್ತಿ ಸಾಧನವನ್ನ ಹಣ ಅಂತ ಕರಿತೀವಿ. ನಾವು ಹಣ ಕೊಟ್ಟು ವಸ್ತುಗಳನ್ನ ಕೊಳ್ಳುವ ಮಾರುವ ಪ್ರಕ್ರಿಯೆ ಮಾಡೋಣ. ಸೊ ಆರಂಭದಲ್ಲಿ ಇವತ್ತಿನ ಹಾಗೆ ಹಣಗಳಿತ್ತ? 100 ರೂಪಾಯಿ ನೋಟು, 500 ರೂಪಾಯಿ ನೋಟು ಈ ತರದೆಲ್ಲ ಇತ್ತ ಅಂತ ನೋಡಿದ್ರೆ ಇಲ್ಲ. ಅವತ್ತು ಹೇಗಿತ್ತು ಹಣ ಹೇಗಿತ್ತು ಅಂತ ನೋಡಿದ್ರೆ ಅವತ್ತು ಇವುಗಳನ್ನ ಹೇಳ್ತಾರಪ್ಪ, ಯಾವುದು ಕವಡೆ ಅಲ್ವಾ? ಇವಾಗ್ಲೂ ಆಗೀಗ ಬಳಸ್ತಾ ಇರ್ತಾರೆ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಲ್ವಾ? ಸೊ ಕವಡೆ ಅಲ್ಲಿ ಕಾಸಾಗಿ ಬಳಸಲ್ಪಡ್ತದೆ. ರೈಟ್. ಪ್ರಾಣಿಗಳ ಚರ್ಮಗಳನ್ನ, ಕವಡೆಗಳನ್ನ, ಈ ತರದನ್ನ, ಕಪ್ಪೆ ಚಿಪ್ಪುಗಳನ್ನ, ಇವನ್ನ ಮಧ್ಯವರ್ತಿ ಸಾಧನವಾಗಿ ಬಳಸ್ತಾ ಇದ್ದಾರೆ. ಬಳಪದ ಬಿಲ್ಲೆಗಳು, ನಾವು ಹರಪ್ಪ ಮೈಂದದ ನಾಗರಿಕತೆಗಳಿಗೆ ಹೋದ್ರೆ ಅಲ್ಲಿ ಮಧ್ಯವರ್ತಿ ಸಾಧನವಾಗಿ ಹಣವನ್ನ ಬಳಸಿರ್ತಕ್ಕಂಥ ಬಿಲ್ಲೆಗಳು ಸಿಗುತ್ತೆ. ಸೊ ಕ್ರಮೇಣ ಏನಾಗುತ್ತೆ, ಕಾಲ ಕಳೆದಂತೆ ಲೋಹವನ್ನ ಮಧ್ಯವರ್ತಿ ಸಾಧನವಾಗಿ ಬಳಸಲಿಕ್ಕೆ ಆರಂಭ ಮಾಡ್ತಾರೆ. ಲೋಹಕ್ಕೆ ಒಂದು ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ತೂಕ ತಗೊಂಡ್ಬಿಟ್ಟು ಅದನ್ನ ಮಧ್ಯವರ್ತಿ ಸಾಧನ ಅಂತ ಬಳಸಲಿಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ತಾಮ್ರದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ಚಿನ್ನದ ನಾಣ್ಯಗಳು ಅಲ್ವಾ? ನಾವು ರಾಜ ಮಹಾರಾಜರ ಆಳ್ವಿಕೆಯನ್ನು ನೋಡ್ಬೇಕಾದ್ರೆ ಹೇಳಿ ಬೆಳ್ಳಿ ನಾಣ್ಯ, ಚಿನ್ನದ ನಾಣ್ಯ. ಸೊ ಲೋಹವನ್ನ ಹಣ ರೂಪದಲ್ಲಿ ಬಳಸ್ತಾರೆ. ಇವತ್ತಿಗೂ ಕೂಡ ಇದೆ. ಏನ್ ಹೇಳಿ, ನಾವು ಕಾಯಿನ್ ಬಳಸ್ತೀವಿ ನೋಡಿ, 1 ರೂಪಾಯಿ, 2 ರೂಪಾಯಿ ಅಲ್ವಾ, 5 ರೂಪೀಸ್ ಕಾಯಿನ್. ಸೊ ಈ ಕಾಯಿನ್ಗಳು ಲೋಹದ ಹಣ, ಲೋಹ ರೂಪದ ಹಣ. ಆದ್ರೆ ಲೋಹ ರೂಪದ ಹಣ ಕೂಡ ಕ್ರಮೇಣ ಏನಾಗುತ್ತೆ, ಸಾಗಾಣಿಕೆ ತೊಂದರೆ ಆಗುತ್ತೆ ಅಲ್ವಾ? 1,000 ರೂಪಾಯಿ ನೋಟ್ ಇದ್ರೆ ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು, 1,000 ರೂಪಾಯಿ ಕಾಯಿನ್ ಇಟ್ಕೊಂಡು ಹೋಗುವಂತದ್ದು ಅಲ್ವಾ? ಭಾರ, ಸಾಗಾಣಿಕೆ ತೊಂದರೆ, ಸಂಗ್ರಹದ ಸಮಸ್ಯೆ. ಹಾಗಾಗಿ ಏನ್ ಮಾಡ್ತಾರೆ, ಕ್ರಮೇಣ ಈಗಿನ ಕಾಗದದ ನೋಟುಗಳು, ಕರೆನ್ಸಿ ನೋಟುಗಳನ್ನ ಅಸ್ತಿತ್ವಕ್ಕೆ ತರ್ತಾರೆ. ನೋಡಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಮೊದಲನೇ ರೂಪನೇ ಇಲ್ಲ. ಸೊ ಹಣದ ಆರ್ಥಿಕತೆ ಹಂತದಲ್ಲಿ ಈಗ ಕರೆನ್ಸಿ ನೋಟುಗಳು, ಕಾಗದದ ನೋಟುಗಳು, ಅದು ಮುಂದುವರೆದು ಕಾಗದದ ಹಣ ಅದು ಜಾಸ್ತಿ ಆಗುತ್ತೆ. ಕಳ್ತನ ಆಗ್ಬಿಟ್ರೆ, ಕಳ್ಕೊಂಡ್ಬಿಟ್ರೆ, ಲಾಸ್ ಆಗ್ಬಿಟ್ರೆ, ಪ್ರವಾಸ ಮಾಡ್ಬೇಕಾದ್ರೆ, ದೂರದ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಏನ್ ಬಂದ್ಬಿಟ್ಟಿದೆ ಇವತ್ತು, ಕ್ರೆಡಿಟ್ ಕಾರ್ಡ್ಗಳು ಬಂದಿದೆ, ಡೆಬಿಟ್ ಕಾರ್ಡ್ಗಳು ಬಂದಿದೆ ಅಲ್ವಾ? ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಬಂದಿದೆ, ಬ್ಯಾಂಕ್ ಹಣ, ಹುಂಡಿಗಳು, ಡ್ರಾಫ್ಟ್ಗಳು, ಚೆಕ್ಗಳು, ಚಲನ್ಗಳು ಇವೆಲ್ಲ ಬಂದ್ಬಿಟ್ಟಿದೆ. ರೈಟ್. ಇದು ಹಣದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಹಂತದ ಬದಲಾವಣೆ. ನೆಕ್ಸ್ಟ್ 7ನೇ ಅಂತ ಬಂದ್ಬಿಟ್ಟು ಪಟ್ಟಣದ ಆರ್ಥಿಕತೆಯ ಹಂತ. ಪಟ್ಟಣದ ಆರ್ಥಿಕತೆಯ ಹಂತ. ಸೊ ಉತ್ಪಾದನೆ ಹೆಚ್ಚಾಗ್ತಾ ಹೋದಂತೆ ಹಣದ ಬಳಕೆ ಆರಂಭ ಆದಾಗ ಏನಾಗುತ್ತೆ, ವಿನಿಮಯಕ್ಕೆ ಒಂದು ಮಧ್ಯವರ್ತಿ ಸಾಧನವಾಗಿ ಹಣವನ್ನ ಬಳಸ್ತಕ್ಕಂಥ ಪದ್ಧತಿ ರೂಢಿ ಬಂದ್ಮೇಲೆ ವಾಣಿಜ್ಯ ಅಂತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಉತ್ಪಾದನೆ ಹೆಚ್ಚಾಗ್ತಾ ಹೋಯ್ತು. ಉತ್ಪಾದನೆ ಹೆಚ್ಚಾಗ್ತಾ ಏನಾಗುತ್ತೆ, ಹೆಚ್ಚಿನ ಉತ್ಪಾದನೆಯಾದ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಗಳು, ಉತ್ಪಾದಕರು ಏನ್ ಮಾಡ್ತಾ ಇದ್ರು, ವಸ್ತುಗಳನ್ನ ಮಾರಲಿಕ್ಕೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸೇರ್ತಾ ಇದ್ರು. ಅವು ಸ್ಥಳೀಯ ಮಾರುಕಟ್ಟೆಗಳು ಅಂತ ಕರಿತೀವಿ. ಆ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಜನ ಎಲ್ಲ ಸೇರ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು. ಸೊ ಉತ್ಪಾದಕರಿಂದ ವಸ್ತುಗಳನ್ನ ತಂದು ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ವ್ಯಾಪಾರಸ್ಥರು, ವ್ಯಾಪಾರಿಗಳ ವರ್ಗ ಸೃಷ್ಟಿಯಾಗುತ್ತೆ. ಕ್ರಮೇಣ ಆ ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾ ಅದರ ಸುತ್ತಮುತ್ತಲೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಉತ್ಪಾದನೆಯ ಫ್ಯಾಕ್ಟರಿಗಳು ಆರಂಭ ಆಗುತ್ತೆ. ಆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅಲ್ಲೇ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಕ್ರಮೇಣ ಏನಾಗುತ್ತೆ, ಸ್ಥಳೀಯ ಮಾರುಕಟ್ಟೆಗಳ ಸುತ್ತಮುತ್ತ ನಗರಗಳು ಬೆಳೆಯಲಿಕ್ಕೆ ಶುರುವಾಗುತ್ತೆ. ಅದನ್ನ ನಾವು ಪಟ್ಟಣದ ಆರ್ಥಿಕತೆಯ ಹಂತ ಅಂತ ಕರಿತೀವಿ. ಸೊ ಪಟ್ಟಣದ ಆರ್ಥಿಕತೆಗಳ ಹಂತ ಬೆಳವಣಿಗೆ ಆದ್ಮೇಲೆ ಇಂಡಸ್ಟ್ರಿಯಲ್ ಏರಿಯಾಸ್ ಬೆಳೆಯುತ್ತೆ, ನಗರ ಪಟ್ಟಣಗಳು ಬೆಳವಣಿಗೆ ಆಗುತ್ತೆ. ಸೊ ಅಲ್ಲಿಂದ ವಸ್ತುಗಳನ್ನು ಉತ್ಪಾದನೆ ಮಾಡಿ ಗ್ರಾಮಾಂತರ ಪ್ರದೇಶಗಳಿಗೆ ಸರಕುಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡೆಯುತ್ತೆ. ಇನ್ನ ಲಾಸ್ಟ್ನೇ ಬಂದ್ಬಿಟ್ಟು 8ನೇ ಹಂತ. ನಾವೀಗ ಇಲ್ಲಿ 8ನೇ ಹಂತದಲ್ಲಿ ಇದೀವಿ. ಯಾವುದು, ಅಂತಾರಾಷ್ಟ್ರೀಯ ವ್ಯಾಪಾರದ ಹಂತ. ಸೊ 15-16ನೇ ಶತಮಾನ ನೆನ್ಪಿಡ್ಬೇಕು. ಅಂತಾರಾಷ್ಟ್ರೀಯ ವ್ಯಾಪಾರದ ಹಂತಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 15-16ನೇ ಶತಮಾನದಲ್ಲಿ ಉಂಟಾಗಿರ್ತಕ್ಕಂಥ ಭೌಗೋಳಿಕ ಅನ್ವೇಷಣೆಗಳು ಅಂತ ಕರೀತಾರೆ ಅಲ್ವಾ? ಭೌಗೋಳಿಕ ಅನ್ವೇಷಣೆ ಪರಿಣಾಮ ಏನಾಗುತ್ತೆ, ಕೊಲಂಬಸ್ ಅಂತಕ್ಕಂಥವನು ಅಮೆರಿಕ ಖಂಡ ಕಂಡು ಹಿಡಿತಾನೆ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿತಾನೆ ಅಲ್ವಾ? ಮೆಗಲನ್ ಅಂತಕ್ಕಂಥವನು ಅವನೇನ್ ಮಾಡ್ತಾನೆ, ವಿಶ್ವ ಪರ್ಯಟನೆ ಮಾಡ್ಲಿಕ್ಕೆ ಹೊರಡ್ತಾನೆ ಅಲ್ವಾ ಹಡಗಿನಲ್ಲಿ. ಅಲ್ಲಿಂದ
ಹೊರಟವನು ಇಲ್ಲಿ ಫಿಲಿಪೈನ್ಸ್ ದ್ವೀಪಗಳಲ್ಲಿ ಬಂದ್ಬಿಟ್ಟು ಅವನು ಕೊಲೆ ಆಗುತ್ತೆ. ಆದ್ರೆ ಅವನ ಹಡಗು ವಿಕ್ಟೋರಿಯಾ ಅಂತಕ್ಕಂಥ ಹಡಗು ಸ್ಪೈನ್ ನ ಬಂದು ತಲುಪುತ್ತೆ 3 ವರ್ಷದ ನಂತರ. ಒಟ್ಟಾರೆ ಪ್ರಪಂಚ ಪರ್ಯಟನೆ ಆಯ್ತು. ಅಂದ್ರೆ ಇಡೀ ವಿಶ್ವವನ್ನ ಒಂದು ರೌಂಡ್ ಸುತ್ತ ಹಾಕೊಂಡು ಬಂದ್ರು. ಅಂದ್ರೆ ವಿಶ್ವ ಮೊದಲಿನಷ್ಟು ಏನು ಅಪರಿಚಿತವಾಗಿ ಉಳಿಲಿಲ್ಲ. ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಎಲ್ಲರೂ ವ್ಯಾಪಾರ ವ್ಯವಹಾರಕ್ಕಾಗಿ ಹೋಗಿ ಬರ್ತಕ್ಕಂತ ವ್ಯವಸ್ಥೆ ಶುರುವಾಗುತ್ತೆ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಶುರುವಾಯಿತು. ಅಂದ್ರೆ ತನ್ನ ರಾಷ್ಟ್ರದ ಆಂತರಿಕ ಬಳಕೆಗಾಗಿ ಅಷ್ಟೇ ಉತ್ಪಾದನೆ ಮಾಡದೆ ಹೆಚ್ಚೆಚ್ಚು ಉತ್ಪಾದನೆ ಮಾಡಿ ಅವುಗಳನ್ನ ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂತ, ನಮ್ಮ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂತ ಸರಕುಗಳನ್ನ ಆಮದು ಮಾಡ್ಕೊಳ್ತಕ್ಕಂತ ಆಮದು ರಫ್ತು ವ್ಯವಹಾರ, ವಿದೇಶಿ ವ್ಯಾಪಾರ ಅಂತ ಹೇಳ್ತೀವಿ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಬೆಳವಣಿಗೆ ಆಗಿರೋದನ್ನ ನಾವು ಗುರುತಿಸ್ತೀವಿ. ಸೊ ಇದಿಷ್ಟು ವ್ಯವಹಾರ ವಿಕಸನದ ಹಂತಗಳು ಅಂತ ಬಂದಾಗ 8 ಹಂತಗಳನ್ನು ಗುರುತಿಸ್ತೀವಿ. ಇದರಲ್ಲಿ ಮತ್ತೊಂದು ವಸ್ತು ವಿನಿಮಯ ಪದ್ಧತಿಯ ದೋಷಗಳು ಅಂತ ಬಂದಾಗ ಈ 4 ಅಂಶಗಳನ್ನ ನಾವು ಗುರುತಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಥಿಕ ಬೆಳವಣಿಗೆಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಪಾತ್ರ. ಸೊ ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಗಳು ಏನು ಪಾತ್ರವನ್ನು ನಿರ್ವಹಿಸುತ್ತೆ, ಅದರ ಅಗತ್ಯತೆ ಏನು, ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ನೋಡಿ, 2 ಅಂಶಗಳಿದೆ. ಒಂದು ವ್ಯಾಪಾರ ಇದೆ, ಮತ್ತೊಂದು ವಾಣಿಜ್ಯ. ಏನು ವ್ಯಾಪಾರ ಅಂದ್ರೆ ಏನು, ವಾಣಿಜ್ಯ ಅಂದ್ರೆ? ವ್ಯಾಪಾರ ಅಂದ್ರೆ ಸರಕುಗಳನ್ನ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಗೆ ವ್ಯಾಪಾರ ಅಂತ ಕರೀತಾರೆ. ಸರಕುಗಳನ್ನ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನ ವ್ಯಾಪಾರ ಅಂತ ಕರೀತಾರೆ. ವಾಣಿಜ್ಯ ಅಂದ್ರೆ ಏನು? ವಾಣಿಜ್ಯ ಅಂದ್ರೆ ವ್ಯಾಪಾರ ಪೂರಕಗಳು. ಅಂದ್ರೆ ವ್ಯಾಪಾರ ಸುಗಮವಾಗಿ ನಡೆಯಲು ಅಗತ್ಯವಾಗಿ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಅವನ್ನ ನಾವು ವಾಣಿಜ್ಯ ಅಂತ ಕರೀತೀವಿ. ವಾಣಿಜ್ಯ ಫಾರ್ ಎಕ್ಸಾಂಪಲ್, ಈಗ ವ್ಯಾಪಾರ ಅಂದ್ರೆ ಕೊಡುವ ಕೊಳ್ಳುವ ಪ್ರಕ್ರಿಯೆ, ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ಅಂತ ಕರೀತೀವಿ. ವ್ಯಾಪಾರ ಪೂರಕ ಅಂದ್ರೇನು? ವಾಣಿಜ್ಯ ಅಂತ ಹೇಳ್ತೀವಿ. ವಾಣಿಜ್ಯ ಅಂತಂದ್ರೆ ವ್ಯಾಪಾರ ಪೂರಕಗಳು ಅಂದ್ರೆ ಈಗ ವಸ್ತುಗಳು ಉತ್ಪಾದನೆ ಆಗುತ್ತೆ. ಉತ್ಪಾದನೆಯಾದ ವಸ್ತುಗಳು ಉತ್ಪಾದಕರಿಂದ ಗ್ರಾಹಕರಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಉತ್ಪಾದಕರಿಂದ ಡೀಲರ್ಶಿಪ್ ಬರುತ್ತೆ ಅಲ್ವಾ? ಪ್ರತಿಯೊಂದು ವಿಭಾಗದಲ್ಲಿರ್ತಕ್ಕಂಥ ಡೀಲರ್ಶಿಪ್ ಬರುತ್ತೆ. ಡೀಲರ್ಗಳಿಂದ ಸಗಟು ವ್ಯಾಪಾರಿಗಳಿಗೆ ಬರುತ್ತೆ. ಸಗಟು ವ್ಯಾಪಾರಿಗಳಿಂದ ಚಿಲ್ಲರೆ ವ್ಯಾಪಾರಿಗೆ ಬರುತ್ತೆ. ಚಿಲ್ಲರೆ ವ್ಯಾಪಾರಿಯಿಂದ ಏನಾಗುತ್ತೆ, ಗ್ರಾಹಕರಿಗೆ ಸೇರುತ್ತೆ. ಅಂದ್ರೆ ವಸ್ತುಗಳು ಉತ್ಪಾದನೆಯಿಂದ ಗ್ರಾಹಕರ ಕೈ ಸೇರುವವರೆಗೆ ಈ ಎಲ್ಲ ವಿಭಾಗಗಳಲ್ಲಿ ಬರ್ಬೇಕಲ್ಲ. ಸೊ ಆ ಎಲ್ಲ ಕೆಲಸವನ್ನ ಯಾವ್ದು ಮಾಡುತ್ತೆ ಅಂದ್ರೆ ಅವನ್ನ ವಾಣಿಜ್ಯ ಚಟುವಟಿಕೆಗಳು ಅಂತ ಕರೀತಾರೆ. ವಾಣಿಜ್ಯ ಚಟುವಟಿಕೆ ಅಂದ್ರೆ ವ್ಯಾಪಾರ ಸುಗಮವಾಗಿ ನಡೀಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿಗಳು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದಷ್ಟು ವ್ಯಾಪಾರ ಪೂರಕಗಳನ್ನು ಕೊಡಿ. ಸಾಗಾಣಿಕೆ, ವಿಮೆ, ಬ್ಯಾಂಕಿಂಗ್, ಉಗ್ರಾಣ, ಜಾಹೀರಾತು. ಸೊ ಇವುಗಳೆಲ್ಲ ವ್ಯಾಪಾರಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು. ಇವನ್ನ ನಾವು ವಾಣಿಜ್ಯ ಚಟುವಟಿಕೆಗಳು ಅಂತ ಕರಿತೀವಿ. ಹೇಗೆ ಪೂರಕ ಆಗುತ್ತೆ? ಸಾಗಾಣಿಕೆ ಅಂತ ಇದೆ. ಹೇಗೆ ಸಾಗಾಣಿಕೆ? ವಸ್ತುಗಳು ಉತ್ಪಾದನೆಯಾಗುವ ಕ್ಷೇತ್ರದಿಂದ ಅಲ್ಲ, ಎಲ್ಲೋ ಉತ್ಪಾದನೆ ಆಗುತ್ತೆ. ಎಲ್ಲೋ ಉತ್ಪಾದನೆಯಾಗಿರ್ತಕ್ಕಂಥ ವಸ್ತು ಗ್ರಾಹಕರಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಗಾಟ ಅಲ್ವಾ? ಸಾಗಾಟ. ಏನ್ ಸಾಗಾಟ? ಸಾರಿಗೆ. ಸಾರಿಗೆ ವ್ಯವಸ್ಥೆ ಏನ್ ಮಾಡುತ್ತೆ? ವಸ್ತುಗಳು ಉತ್ಪಾದನಾ ಕ್ಷೇತ್ರದಿಂದ ಗ್ರಾಹಕರಿಗೆ ತಲುಪಿಸ್ತಕ್ಕಂತ ಕೆಲಸವನ್ನ ಈ ಸಾರಿಗೆ ಮಾಡುತ್ತೆ ಅಲ್ವಾ? ಈಗ ಕೃಷಿ ಭೂಮಿಯಲ್ಲಿ ನಾವು ಕಬ್ಬನ್ನ ಬೆಳೆದಿದ್ದೀವಿ ಅಂತಂದ್ರೆ ಆ ಕಬ್ಬು ಅಂತಿಮವಾಗಿ ಗ್ರಾಹಕರ ಕೈ ಸೇರ್ಬೇಕು ಅಂತಂದ್ರೆ ಎಲ್ರು ಬಂದು ನಾವು ಬೆಳೆದಿರ್ತಕ್ಕಂಥ ಹೊಲದಲ್ಲಿ ಕಬ್ಬು ಖರೀದಿ ಮಾಡ್ತಾರ? ಇಲ್ಲ. ಕಬ್ಬು ಏನ್ ಮಾಡ್ಬೇಕು? ಕಬ್ಬು ಕಟಾವಾಗಿರ್ತಕ್ಕಂಥ ಪ್ರದೇಶದಿಂದ ಕೈಗಾರಿಕೆಗಳಿಗೆ ಅಲ್ವಾ ನಾವು ಸಾಗಾಟ ಮಾಡ್ತೀವಿ. ಆ ಕೈಗಾರಿಕೆಗಳಲ್ಲಿ ಅದನ್ನ ಉತ್ಪಾದನೆ ಮಾಡಿ ಅದನ್ನ ಕಚ್ಚಾ ವಸ್ತು ಮಾಡ್ಕೊಂಡು ಏನ್ ಮಾಡ್ತಾರೆ? ಸಕ್ಕರೆನೋ ಬೆಲ್ಲನೋ ತಯಾರು ಮಾಡ್ತಾರೆ. ರೈಟ್. ಅವರು ಅಲ್ಲಿಂದ ಪ್ರತಿಯೊಬ್ರು ಹೋಗಿ ಫ್ಯಾಕ್ಟರಿಗಳಲ್ಲಿ ಸಕ್ಕರೆ ಬೆಲ್ಲ ಕೊಳ್ತೀವ? ಇಲ್ಲ. ಏನ್ ಮಾಡ್ತೀವಿ? ಅಂಗಡಿ ಹೋಗಿ ಅಂದ್ರೆ ಆ ಫ್ಯಾಕ್ಟರಿಗಳಿಂದ ಆ ಕೈಗಾರಿಕೆಗಳಿಂದ ಸರಕುಗಳು ಮತ್ತೆ ವರ್ತಕರಿಗೆ ಅಂದ್ರೆ ವ್ಯಾಪಾರಸ್ಥರಿಗೆ ಯಾರ ಮೂಲಕ ಹೋಗುತ್ತೆ? ಸಾಗಾಣಿಕೆ ಮೂಲಕ ಹೋಗುತ್ತೆ. ಸೊ ಇದು ವಾಣಿಜ್ಯ ಚಟುವಟಿಕೆ. ವಿಮೆ ಅಂತ ಹೇಳ್ತೀವಿ. ವಿಮೆ ಹೇಗೆ ನೆರವಾಗುತ್ತಪ್ಪ? ಈಗ ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಿ. ಉತ್ಪಾದನೆಯಾದ ವಸ್ತುಗಳು ಆಗಲೇ ಖರ್ಚಾಗಲ್ಲ
ಅಂದ್ರೆ ಉತ್ಪಾದನೆಯಾದ ಎಲ್ಲ ವಸ್ತುಗಳು ಕೂಡಲೇ ಗ್ರಾಹಕರ ಕೈ ಸೇರಲ್ಲ. ಏನಾಗುತ್ತೆ, ಯಾವಾಗೋ ಉತ್ಪಾದನೆಯಾದ ವಸ್ತುಗಳು ಇನ್ಯಾವಾಗೂ ಗ್ರಾಹಕರ ಕೈ ಸೇರುತ್ತೆ. ಅಲ್ಲಿವರೆಗೂ ಎಲ್ಲಿರುತ್ತೆ, ಅಲ್ಲಿವರೆಗೂ ಇಲ್ಲಿರುತ್ತೆ ನೋಡಿ, ಉಗ್ರಾಣಗಳು ಅಂತ ಕರಿತೀವಿ, ಗೋಡೌನ್ಗಳು ಅಲ್ವಾ. ಉತ್ಪಾದಕರು ತಾವು ಉತ್ಪಾದಿಸಿದ ವಸ್ತುಗಳನ್ನ ಗೋಡೌನ್ಗಳಲ್ಲಿ, ಉಗ್ರಾಣಗಳಲ್ಲಿ ಸಂಗ್ರಹಿಸಿರ್ತಾರೆ. ಸೊ ಹಾಗಾಗಿ ಉಗ್ರಾಣಗಳು ವಸ್ತುಗಳ ಉತ್ಪಾದಕರಿಗೆ ತಮ್ಮ ಉತ್ಪನ್ನಗಳನ್ನ ಸಂಗ್ರಹಿಸಲಿಕ್ಕೆ ನೆರವಾಗುತ್ತೆ. ಅದು ವಾಣಿಜ್ಯ ಚಟುವಟಿಕೆ. ಹಾಗೆ ಸಂಗ್ರಹಿಸಿಟ್ಟಾಗ ಅದು ಹಾಳಾಗುತ್ತೆ, ಅದು ಸಾಗಾಟ ಮಾಡ್ಬೇಕಾದ್ರೆ ಹಾಳಾಗುತ್ತೆ. ಅಥವಾ ಒಂದು ಗೋಡೌನಲ್ಲಿ ಸಂಗ್ರಹ ಮಾಡಿಟ್ಟಿದಾರಪ್ಪ, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಮತ್ತೇನೋ ಆಯ್ತು, ಎಲ್ಲ ಬೆಂಕಿ ಎತ್ಕೊಂಡು ಉರಿದೋಯ್ತು, ಪ್ರಾಡಕ್ಟ್ ಎಲ್ಲ ಹಾಳಾಯ್ತು ಅಂದ್ರೆ ಲಾಸ್ ಯಾರಿಗೆ? ಉತ್ಪಾದಕ. ಆ ಲಾಸ್ ಅನ್ನು ಯಾರು ತುಂಬಿಕೊಡ್ತಾರೆ? ವಿಮಾ ಕಂಪನಿಗಳು ತುಂಬಿಕೊಡ್ತಾರೆ. ಅಂದ್ರೆ ಪ್ರತಿಯೊಂದು ಕೈಗಾರಿಕೆಯು ತಾನು ಉತ್ಪಾದಿಸುವ ವಸ್ತುಗಳ ಮೇಲೆ ವಿಮೆ ಮಾಡಿಸಿರುತ್ತೆ. ಆ ವಿಮೆ ಕ್ಲೈಮ್ ಮಾಡ್ಕೊಳ್ಳೋದ್ರ ಮೂಲಕ ಅದೇನ್ ಮಾಡುತ್ತೆ, ತನ್ನ ನಷ್ಟವನ್ನ ಭರಿಸ್ಕೊಳ್ಳುತ್ತೆ. ಸೊ ವಿಮಾ ಕಂಪನಿಗಳು ಒಂದು ವಾಣಿಜ್ಯ ಚಟುವಟಿಕೆ. ಸೊ ಹಾಗೆ ಬ್ಯಾಂಕ್ಗಳು ಅಲ್ವಾ, ಬ್ಯಾಂಕ್ಗಳು ಏನ್ ಮಾಡುತ್ತೆ, ಉತ್ಪಾದಕರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯಗಳನ್ನ, ಸಾಲ ಸೌಲಭ್ಯಗಳನ್ನ ಕೊಡೋದ್ರ ಮೂಲಕ ನೆರವಾಗುತ್ತೆ. ಹಾಗೆ ಜಾಹೀರಾತುಗಳು ಅಲ್ಲ, ಜಾಹೀರಾತುಗಳು ಬಹಳ ಮುಖ್ಯ. ಪ್ರತಿಯೊಬ್ಬ ಉತ್ಪಾದಕನು ತಾನು ಉತ್ಪಾದಿಸಿದ ವಸ್ತುಗಳನ್ನ ಗ್ರಾಹಕರಿಗೆ ತಲುಪಿಸೋದು ಹೇಗೆ? ಉತ್ಪಾದನೆ ಮಾಡಿ ಮಾರ್ಕೆಟಿಂಗ್ ಬಿಟ್ಬಿಟ್ರೆ ಮಾರ್ಕೆಟಿಂಗ್ ಇಂತ ವಸ್ತು ಬಂದಿದೆ ಅಂತ ಗ್ರಾಹಕರಿಗೆ ಗೊತ್ತಾಗುತ್ತಾ? ಇಲ್ಲ ಅಲ್ವಾ. ಗ್ರಾಹಕರಿಗೆ ವಸ್ತುಗಳ ಬಗ್ಗೆ, ಹೊಸ ಉತ್ಪನ್ನಗಳ ಬಗ್ಗೆ ಹೇಗೆ ಮಾಹಿತಿ ಸಿಗುತ್ತೆ ಅಂತ ನೋಡಿದ್ರೆ ಜಾಹೀರಾತುಗಳ ಮೂಲಕ ಅಲ್ವಾ. ಟಿವಿಗಳಲ್ಲಿ ಬರ್ತಾ ಇರುತ್ತೆ, ಯಾವ ಟಿವಿ ಆನ್ ಮಾಡಿದ್ರು, ಯಾವ ಪ್ರೋಗ್ರಾಮ್ ನೋಡಿದ್ರೆ ಜಾಹೀರಾತುಗಳೇ ಇರುತ್ತೆ ಅಲ್ವಾ. ಯಾವ ಪತ್ರಿಕೆಗಳನ್ನ ನೋಡಿದ್ರು ಜಾಹೀರಾತುಗಳಿರುತ್ತೆ. ಹೋಗ್ಲಿ FM ಗಳನ್ನ ಕೇಳ್ತೀವಿ, ರೇಡಿಯೋ ಆನ್ ಮಾಡ್ತೀವಿ ಅಂದ್ರೆ ಅಲ್ಲೂ ಜಾಹೀರಾತುಗಳು ಬರುತ್ತೆ ಅಲ್ವಾ. ಹೋಗ್ಲಿ ನಗರಗಳಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಲ್ಲಿ ಪೋಸ್ಟರ್ ಗಳನ್ನ ಹಾಕಿರ್ತಾರೆ. ಎಲ್ಲ ಪ್ರದೇಶಗಳಲ್ಲೂ ಜಾಹೀರಾತು ಏನ್ ಮಾಡುತ್ತೆ, ಉತ್ಪಾದಕರು ತಾವು ಉತ್ಪಾದಿಸಿರ್ತಕ್ಕಂಥ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಜಾಹೀರಾತು ಕೂಡ ಒಂದು ವಾಣಿಜ್ಯ ಚಟುವಟಿಕೆಯಾಗಿದೆ. ಸೊ ಹಾಗಾಗಿ ವ್ಯಾಪಾರ ಅಂದ್ರೆ ಬೇರೆ, ವಾಣಿಜ್ಯ ಅಂದ್ರೆ ಬೇರೆ. ವ್ಯಾಪಾರ ಅನ್ನೋದು ಪರಸ್ಪರ ಕೊಳ್ಳುವ ಪ್ರಕ್ರಿಯೆ ಆದ್ರೆ, ವಾಣಿಜ್ಯ ಅಂತಕ್ಕಂಥದ್ದು ಅದೇನಾಗುತ್ತೆ, ವ್ಯಾಪಾರ ಪೂರಕವಾಗಿ ವ್ಯಾಪಾರಕ್ಕೆ ಸಹಕರಿಸತಕ್ಕಂಥ ಚಟುವಟಿಕೆಗಳು ವಾಣಿಜ್ಯ ಚಟುವಟಿಕೆಗಳಾಗಿವೆ. ಸೊ ಇವತ್ತಿನ ದಿನಮಾನಗಳಲ್ಲಿ 21ನೇ ಶತಮಾನ ನಮ್ಗೆ ಗೊತ್ತಿದೆ. 21ನೇ ಶತಮಾನದಲ್ಲಿ ಮೊದಲಿದ್ದ ವಾಣಿಜ್ಯ ಇಲ್ಲ. ಮೊದಲಾಗೆ ಅಂಗಡಿಗಳಿಗೆ ಹೋಗಿ ವಸ್ತುಗಳನ್ನ ಖರೀದಿ ಮಾಡ್ಬೇಕು ಅನ್ನೋದಿಲ್ಲ ಅಲ್ವಾ. ಮನೆಗಳಲ್ಲಿ ಕೂತ್ಕೊಂಡೇ ನಾವು ವಸ್ತುಗಳನ್ನ ಖರೀದಿ ಮಾಡ್ಬೇಕು. ಮಾಡಿದ್ರಲ್ಲ, ಅದೇನಂತ ಕರಿತೀವಿ? ಆನ್ಲೈನ್ ಶಾಪಿಂಗ್ ಅಂತ ಕರಿತೀವಿ ಅಲ್ವಾ. ಆನ್ಲೈನ್ ಶಾಪಿಂಗ್ ಅಂತ ಕರಿತೀವಿ, ಟೆಲಿ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಪ್ರತಿಯೊಂದು ಕಂಪನಿಯು ಈಗ ಏನ್ ಮಾಡ್ತಾ ಇದೆ, ತಾನು ಉತ್ಪಾದಿಸತಕ್ಕಂಥ ವಸ್ತುಗಳನ್ನ ಗ್ರಾಹಕರಿಗೆ ಜಾಹೀರಾತುಗಳ ಮೂಲಕ ತಲುಪಿಸ್ತಾ ಇದೆ. ಜಾಗತಿಕವಾಗಿ ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಉತ್ಪಾದಿಸತಕ್ಕಂಥ ವಸ್ತು ಬರಬೇಕು ಅಂತಕ್ಕಂಥದ್ದೇನಿಲ್ಲ ಅಲ್ವಾ. ಜಾಗತಿಕವಾಗಿ ಬೇರೆ ಬೇರೆ ವಿಶ್ವದ ಯಾವುದೇ ಭಾಗದಲ್ಲಿ, ಯಾವುದೇ ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತು ಕೂಡ ಜಾಗತಿಕ ಗ್ಲೋಬಲೈಸೇಷನ್ ಪರಿಣಾಮ, ಜಾಗತೀಕರಣದ ಪರಿಣಾಮ ಏನಾಗ್ತಾ ಇದೆ, ವಸ್ತುಗಳು ಅಂತಿಮವಾಗಿ ಬಹಳ ಶೀಘ್ರಗತಿ ಗ್ರಾಹಕರ ಕೈ ಸೇರ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೆ ಕಾರಣ ಆನ್ಲೈನ್ ಮಾರುಕಟ್ಟೆ, ಟೆಲಿ ಮಾರುಕಟ್ಟೆ ಅಂತ ಕರೀತೀವಿ. ನಾವು ಮನೆಗಳಲ್ಲೇ, ಮೊಬೈಲ್ಗಳಲ್ಲಿ ಯಾವ ಪ್ರಾಡಕ್ಟ್ ಬೇಕು ನೋಡಿ ಸೆಲೆಕ್ಟ್ ಮಾಡಿ ಬುಕ್ ಮಾಡಿಬಿಟ್ರೆ ಮನೆ ಬಾಗಿಲಿಗೆ ತಗೊಂಡು ಕೊಡ್ತಾನೆ, ಅಮೌಂಟ್ ಇಸ್ಕೊಂಡು. ನೋಡಿ ಏನಾಗಿದೆ. ಸೊ ಜಾಗತೀಕರಣದ ಪರಿಣಾಮ ಇವತ್ತು ವಾಣಿಜ್ಯ ಅಂತಕ್ಕಂಥದ್ದು ತುಂಬಾ ವ್ಯಾಪಕವಾಗಿ ಬೆಳೆದಿದೆ, ವಿಸ್ತಾರವಾಗಿ ಹರಡಿದೆ. ಸೊ ಹಂತ ಇವತ್ತಿನ ಈ ಮಾರುಕಟ್ಟೆ ಹೀಗಿದೆ, ಮುಂದಿನ ದಿನಗಳಲ್ಲಿ ಇನ್ನು ಯಾವ ತರದ ಮಾರುಕಟ್ಟೆಗಳು ಬರುತ್ತೆ ಹೇಳಲಿಕ್ಕಾಗಲ್ಲ. ಒಟ್ಟಾರೆ ವಾಣಿಜ್ಯ ವ್ಯವಹಾರದ ಅಧ್ಯಯನ ಅಂತ ಬಂದಾಗ ನಾವು ಪ್ರಮುಖವಾಗಿ ಒಂದಷ್ಟು ಕಾನ್ಸೆಪ್ಟ್, ಉತ್ಪಾದನೆ ಅಂದ್ರೇನು, ವಿತರಣೆ ಅಂದ್ರೇನು, ಪೂರೈಕೆ ಅಂದ್ರೇನು, ಬೇಡಿಕೆ ಅಂದ್ರೇನು, ಉದ್ಯೋಗದ ಆರ್ಥಿಕ ಚಟುವಟಿಕೆಯ ವಿಧಗಳು ಅಲ್ವಾ, ವ್ಯವಹಾರ ಅಂದ್ರೇನು, ವೃತ್ತಿ ಅಂದ್ರೇನು, ಉದ್ಯೋಗ ಅಂದ್ರೇನು, ವಿತರಣೆ ಅಂದ್ರೇನು, ವಾಣಿಜ್ಯ ಅಂದ್ರೆ ಏನು, ವ್ಯಾಪಾರ ಪೂರಕಗಳು ಅಂದ್ರೇನು, ಯಾವ ಹಂತಗಳಲ್ಲಿ ಬೆಳೆದು ಬಂತು ಅಲ್ವಾ, ವ್ಯವಹಾರದ ಬೆಳೆದು ಬಂದಿರತಕ್ಕಂಥ ಹಂತಗಳು ಯಾವ್ಯಾವು, ಹಾಗೆ ವಸ್ತು ವಿನಿಮಯ ಪದ್ಧತಿಯಲ್ಲಿ ಇರ್ತಕ್ಕಂಥ ದೋಷಗಳು ಯಾವುವು. ಸೊ ಹೀಗೆ ಹಲವಾರು ವಿಷಯಗಳನ್ನ ಇವತ್ತಿನ ಪಾಠದಲ್ಲಿ ನಾವು ಅಭ್ಯಾಸ ಮಾಡಿದ್ವಿ.
ಸೊ ಒಂದ್ಸರಿ ನೀಟಾಗಿ ಟೆಕ್ಸ್ಟ್ ಬುಕ್ ಅನ್ನ ಅಭ್ಯಾಸ ಮಾಡಿ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ. ಚೆನ್ನಾಗಿ ನೋಟ್ಸ್ ಮಾಡಿಕೊಂಡು ನಿಮ್ಮ ಅಭ್ಯಾಸ ಸಾಗಿ. ಸೊ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.